Hi, hello dear students. Welcome to S PUC Coaching Center Vijayapur. ಇವತ್ತಿನ ದಿನ ನಾವೇನ್ ಡಿಸ್ಕಷನ್ ಮಾಡೋಣ ಅಂತಂದ್ರೆ PUC 2 ಮ್ಯಾಥಮೆಟಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. So let us we shall have discussion on PUC 2. PUC 2 ಮ್ಯಾಥಮೆಟಿಕ್ಸ್ ಬಗ್ಗೆ ಇವತ್ತಿನ ಕ್ಲಾಸ್ ದಲ್ಲಿ ಡಿಸ್ಕಷನ್ ಮಾಡೋಣ ಅಂತ. So ಆ PUC 2 ಮ್ಯಾಥಮೆಟಿಕ್ಸ್ ದಲ್ಲಿ ಯಾವುದು ಚಾಪ್ಟರ್ ನ ತಗೊಂಡಿರಿ ಸರ್ ಡಿಸ್ಕಷನ್ ಅಂತಂದ್ರೆ for that discussion we shall consider chapter number 3. ಚಾಪ್ಟರ್ 3 ಇದ್ರ ಬಗ್ಗೆ ಡಿಸ್ಕಷನ್ ಸೊ ತಗೊಂಡಂತ ಇವತ್ತ ಸರ್ ಚಾಪ್ಟರ್ 3 ಏನಿದೆ ರೀ ಅಂತಂದ್ರೆ ಚಾಪ್ಟರ್ ಟೈಟಲ್ ಇಟ್ ಇಸ್ ದೇರ್ ಆಸ್ ಮ್ಯಾಟ್ರೈಸಸ್. ಚಾಪ್ಟರ್ 3 ಏನಂತ ಹೇಳಿದೆ ಮ್ಯಾಟ್ರೈಸಸ್ ಅಂತ ಹೇಳಿದೆ. ಸರಿ ಸರ್, ಹಾಗಾದ್ರೆ ಇದು ಎಷ್ಟು ಅವರ್ಸ್ ಇನ್ ಚಾಪ್ಟರ್ ಇದೆ ರೀ ಅಂತಂದ್ರೆ 8 ಅವರ್ಸ್ ಚಾಪ್ಟರ್ ಇಟ್ ಈಸ್. ಇದು ಎಷ್ಟು ತಾಸಿಂದಿದೆ ಅಂತ 8 ಅವರ್ಸ್ ಚಾಪ್ಟರ್. ಸರಿ ಸರ್, ಹಾಗಾದ್ರೆ ಇದಕ್ಕೆ ಮಾರ್ಕ್ಸ್ ಅಲೌಟೆಡ್ ಎಷ್ಟು ಇದ್ದಾವ್ರಿ ಅಂತಂದ್ರೆ 9 ಮಾರ್ಕ್ಸ್ ಅಲೌಟೆಡ್ ಫಾರ್ ದಿಸ್ ಚಾಪ್ಟರ್. Okay, where these 9 marks they are going to distribute in your question paper. Let us you can see here part A ಒಳಗಡೆ ಅಂದ್ರೆ in part A 1 mark then question ಇರ್ತದಲ್ಲ 1 mark 1 question that is going to appear in your so question paper. Next sir ಅಂತಂದ್ರೆ part C ಒಳಗಡೆ in part C so that is 3 marks ದು one more question. So 3 marks 1 question it is going to appear. Next sir ಅಂತಂದ್ರೆ part D in a part D so 5 marks the one question. 5 marks 1 question. ಹಾಗಾದ್ರೆ ಅವು ಯೂಶುವಲಿ ಎಷ್ಟನೇ ಕ್ವೆಶ್ಚನ್ ನಂಬರ್ ಇರ್ತಾವ್ರಿ ಸರ್ ಮೇನ್ ಎಕ್ಸಾಮಿನೇಷನ್ ದ ಕ್ವೆಶ್ಚನ್ ಪೇಪರ್ ದೊಳಗ ಅಂತಂದ್ರೆ ಯೂಶುವಲಿ ಕ್ವೆಶ್ಚನ್ ನಂಬರ್ಸ್ ಎಷ್ಟನೇದು ಇರುತ್ತೆ ಸರ್ ಅಂತಂದ್ರೆ ದಟ್ ಈಸ್ ದ ಥರ್ಡ್ ಕ್ವೆಶ್ಚನ್. ನೆಕ್ಸ್ಟ್ ಸರ್ ಅಂತಂದ್ರೆ 27th ಕ್ವೆಶ್ಚನ್, ನೆಕ್ಸ್ಟ್ 40th ಕ್ವೆಶ್ಚನ್ ಇನ್ ಯುವರ್ ಮೇನ್ ಎಕ್ಸಾಮಿನೇಷನ್. ಎಷ್ಟು ಪ್ರತಿಯೊಂದು ಚಾಪ್ಟರ್ಗೆ ಪ್ರತಿಯೊಂದು ಸಬ್ಜೆಕ್ಟ್ಸ್ಗೆ ನಿಮಗೆ ಅವೇರ್ನೆಸ್ ಇರಬೇಕು. ಸೊ ದಟ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಅ ಲಾಟ್ ಡ್ಯೂರಿಂಗ್ ಎಕ್ಸಾಮಿನೇಷನ್ ದೊಳಗ ಹೆಲ್ಪ್ ಆಗ್ತೈತಿ. ಓಕೆ, ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ಕನ್ಸರ್ನ್ ಟು ದಿ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದಿಸ್. ಇದರದ್ದು ಇಂಟ್ರೊಡಕ್ಷನ್ ಹೋಗೋಣ ಅಂತ. ಲೆಟ್ ಅಸ್ ವಿ ಶಾಲ್ ಸಿ ಇನ್ ಇಂಟ್ರೊಡಕ್ಷನ್. ಸೊ ಈ ಇಂಟ್ರೊಡಕ್ಷನ್ ಒಳಗಡೆ ಏನು ವೆರಿ ಫಸ್ಟ್ ಆಗಿ ನೀವು ಕಲಿತೀರಪ್ಪ ಅಂತಂದ್ರೆ ವಾಟ್ ಯು ಆರ್ ಗೋಯಿಂಗ್ ಟು ಲರ್ನ್ ವೆರಿ ಫಸ್ಟ್ ಅಂಡ್ ಪ್ರಿಮೋಸ್ಟ್ you are going to learn what is the meaning of that matrix. So matrix andre ಏನು ಅಂತೇಳಿ so you are going to study in the introduction part. ಸರಿ ಸರ್, ಹಾಗಾದ್ರೆ ಡೆಫಿನಿಷನ್ ಕೊಡಿದಿರಿ ಏನ್ರಿ ಮ್ಯಾಟ್ರಿಕ್ಸ್ ಅಂತಂದ್ರೆ ಇದು ಡೆಫಿನಿಷನ್ ಬರೋಕ್ಕಿಂತ ಮೊದಲ ಫಸ್ಟ್ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನ ಕೊಡೋಣ ಅಂತ. ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ವಾಪಸ್ ಡೆಫಿನಿಷನ್ ಸೊ ವಿ ಶಾಲ್ ಸ್ಪೆಸಿಫೈ ದಟ್. ಸೊ ಎಕ್ಸಾಂಪಲ್ಸ್ ನ ನೋಡ್ರಿ, ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ಸೊ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ನ ಯೂಸ್ ಮಾಡ್ತೀವಿ ಸಚ್ ಆಸ್ ಎ ಬಿ ಸಿ ಡಿ ಅಂಡ್ ಸೋ ಆನ್ ಅಂತೇಳಿ ಕ್ಯಾಪಿಟಲ್ ಲೆಟರ್ಸ್. ನೆಕ್ಸ್ಟ್ ಹಿಂಗ ಬ್ರಿಕೆಟ್ ಯೂಸ್ ಮಾಡಿರ್ತೀವಿ. ಓಕೆ, ಸೊ ಬ್ರಿಕೆಟ್ ಒಳಗಡೆ ರಿಯಲ್ ನಂಬರ್ಸ್ ಆರ್ ಎಲ್ಸ್ ರಿಯಲ್ ಫಂಕ್ಷನ್ಸ್ ವಿ ಆರ್ ಗೋಯಿಂಗ್ ಟು ರೈಟ್. ಸೊ ಸಚ್ ಆಸ್ 2 ಇರ್ಬೋದು, 3 ಇರ್ಬೋದು, ರಿಯಲ್ ನಂಬರ್ಸ್ ಯು ಕ್ಯಾನ್ ಕನ್ಸಿಡರ್ 4 5. ಸೊ ದೀಸ್ ರಿಯಲ್ ನಂಬರ್ಸ್ ಸೊ ವಿ ಹ್ಯಾವ್ ರಿಟರ್ನ್ ವಿದಿನ್ ದ ಬ್ರಿಕೆಟ್. ಸೊ ಎಷ್ಟು ರೋದಾಗ ಇದಾವ್ರಿ ಸರ್ ಹಿಂಗ್ ಹಾರಿಜೆಂಟಲ್ ಅರೇಂಜ್ಮೆಂಟ್ ಏನಿದೆ ಅಲ್ಲ, ಹಾರಿಜೆಂಟಲ್ ಅರೇಂಜ್ಮೆಂಟ್ ಆಫ್ ದಿ ಎಲಿಮೆಂಟ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಎಸ್ ಎ ರೋ. ನೆಕ್ಸ್ಟ್ ಸರ್ ವರ್ಟಿಕಲ್ ಅರೇಂಜ್ಮೆಂಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಎಸ್ ಎ ಕಾಲಮ್ಸ್. Okay, how many rows you are observing here? You can see here. So here is one row. Next here is one more row. So 2 rows are there. So first row ಇಲ್ಲಿ ಬರಿತೀನಿ ನೋಡ್ರಿ row. Okay, we are going to call it as a by ಅಂತೇಳಿ. Okay, cross and ಬೇಡ್ರಿ, by you have to call. Sorry sir, how many columns? So 1 column, 2 columns. So 2 columns, 2 rows, 2 columns. We have arranged the real numbers. So that's why its order ಎಷ್ಟು ಐತ್ರಿ ಸರ್ ಅಂತಂದ್ರೆ 2/2. its order of the matrix is ಎಷ್ಟು ಸರ್? So 2/2. ಇನ್ನೊಂದು ಎಕ್ಸಾಂಪಲ್ ನ ನೋಡ್ರಿ, ಒನ್ ಮೋರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ನಾನು ಸೈನ್ ಥೀಟಾ ಅಂತ ಹೇಳಿ ತಗೊಂಡಿದ್ದೀನಿ. ನೆಕ್ಸ್ಟ್ ಕಾಸ್ ಥೀಟಾ, ನೆಕ್ಸ್ಟ್ ಕಾಸ್ ಥೀಟಾ, ನೆಕ್ಸ್ಟ್ ಸರ್ ಸೈನ್ ಥೀಟಾ. ಇವೆಲ್ಲಾನು ಏನ್ರಪ್ಪ ಅಂತಂದ್ರೆ ರಿಯಲ್ ಫಂಕ್ಷನ್ಸ್ ಇವು. ಓಕೆ, ಸೈನ್ ಥೀಟಾ, ಕಾಸ್ ಥೀಟಾ, ಸೈನ್ ಥೀಟಾ ರಿಯಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳ್ತೀರಿ. ಇದ್ರದ್ದು ಆರ್ಡರ್ ಎಷ್ಟು ಸರ್? 2/2. ಯಾಕ್ರಿ ಸರ್ ಅಂತಂದ್ರೆ 1 row 2 rows. ಓಕೆ, ಟೋಟಲ್ 2 rows ಆರ್ ದೇರ್, 1 column 2 column. ಸೊ ಟೋಟಲ್ 2 columns. Hence ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ is also be what? So 2/2. So I hope everyone understood clearly concerned to the what examples for the matrix. ಸರಿ ಸರ್, ಹಾಗಾದ್ರೆ ಇದ್ರದ್ದು ಡೆಫಿನಿಷನ್ ಹೆಂಗ್ ಕೊಡೋಣ ಅಂತ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಡೆಫಿನಿಷನ್ ನ ಸೊ ವಿ ಶಾಲ್ ಸ್ಪೆಸಿಫೈ ದಟ್. ಸೊ ಒನ್ ಮೋರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಹಿಯರ್. ಸಿ ಎಕ್ಸಾಂಪಲ್. ಸೊ 1 2 3 ಯಾವ್ದಾದ್ರು ರಿಯಲ್ ನಂಬರ್ಸ್ ನ ತಗೊಳ್ರಿ. ನೆಕ್ಸ್ಟ್ 4 8 5, ನೆಕ್ಸ್ಟ್ 1 3
So how many rows? First, second, third. Okay, 3 rows. First column, second column, third column. First ಇಲ್ಲಿ ಬರಿಬೇಕಾಗಿದ್ದು rows, 3 rows by. So ಎಷ್ಟು columns? 1, 2, 3. Okay, 3 columns. So hence order is 3 by 3. ಈ ತರ ನೀವು ಸೊ ಎಕ್ಸಾಂಪಲ್ಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂದ್ರೆ ದೆನ್ ವಿ ಶಾಲ್ ಮೆನ್ಷನ್ ವೆರಿ ಈಸಿಲಿ ಕನ್ಸರ್ನ್ ಟು ದಿ ವಾಟ್ ದಟ್ ಡೆಫಿನಿಷನ್. ಸರ್ ಹಾಗಾದ್ರೆ ಡೆಫಿನಿಷನ್ ಹೆಂಗ್ ಕೊಡ್ತೀರಿ ಅಂತಂದ್ರೆ ಸೊ ದಟ್ ಅರೇಂಜ್ಮೆಂಟ್ ಆಫ್ ದಿ ರಿಯಲ್ ನಂಬರ್ಸ್ ಆರ್ ಎಲ್ಸ್ ರಿಯಲ್ ಫಂಕ್ಷನ್ಸ್ ಇಲ್ಲಿದೆ ನೋಡ್ರಿ, ರಿಯಲ್ ಫಂಕ್ಷನ್ಸ್ ಇಲ್ಲಪ್ಪ ಅಂತಂದ್ರೆ ರಿಯಲ್ ಸೊ ನಂಬರ್ಸ್ ಎಲ್ಲಿ ಬರೆದಿರಿ ಸರ್ ವಿದಿನ್ ಅ ಬ್ರಕೆಟ್, ಇಲ್ಲೇನದಲ್ಲ ವಿದಿನ್ ದಟ್ ಬ್ರಕೆಟ್. ಬ್ರಕೆಟ್ ಕ್ಯಾನ್ ಬಿ ಯೂಸ್ಡ್ ಇನ್ ದಿಸ್ ವೇ. ಓಕೆ, ಈ ತರನು ಯೂಸ್ ಮಾಡಬಹುದು. ಆರ್ ಎಲ್ಸ್ ಬ್ರಕೆಟ್ ಕ್ಯಾನ್ ಬಿ ಯೂಸ್ಡ್ ಇನ್ ದಿಸ್ ವೇ. ಇದಕ್ಕೆ ಕ್ಲೋಸ್ಡ್ ಬ್ರಕೆಟ್ ಅಂದಿರ್ತೀರಿ, ಇದಕ್ಕೆ ಓಪನ್ ಬ್ರಕೆಟ್ ಅಂದಿರ್ತೀರಿ. ಇನ್ ದಿಸ್ ಮ್ಯಾನರ್ ಯು ಕ್ಯಾನ್ write the brackets. Within that bracket you are going to write the what real numbers or else real functions. That arrangement we are going to call as what matrix. So let us we shall write the definition now. So let us have the definition concerned to the matrix. Arrangement of ಏನ್ರಿ ಸರ್ ಅಂತಂದ್ರೆ ರಿಯಲ್ ನಂಬರ್ಸ್, ಅರೇಂಜ್ಮೆಂಟ್ ಆಫ್ ರಿಯಲ್ ನಂಬರ್ಸ್. ಸರ್ ಬರೇ ರಿಯಲ್ ನಂಬರ್ಸ್ ತಗೊಂಡಿಲ್ರಿ, ಇಲ್ಲಿ ರಿಯಲ್ ಫಂಕ್ಷನ್ಸ್ ತಗೊಂಡಿದ್ದೀವಿ ಅಂತಂದ್ರೆ ಯು ಕ್ಯಾನ್ ಸ್ಪೆಸಿಫೈ ದಟ್ ರಿಯಲ್ ನಂಬರ್ಸ್ ಓರ್ ಏನಂತ ರಿಯಲ್ ಫಂಕ್ಷನ್ಸ್. ರಿಯಲ್ ನಂಬರ್ಸ್ ಓರ್ ಆರ್ ರಿಯಲ್ ಫಂಕ್ಷನ್ಸ್ ಎಲ್ಲಿ ಬರೆದಿರಿ ಸರ್ ಅವು ಅಂತಂದ್ರೆ ವಿದಿನ್ ಅ ಬ್ರಕೆಟ್ ಅಂತೇಳಿ. ಓಕೆ, ವಿದಿನ್ ಬ್ರಕೆಟ್ಸ್, ವಿದಿನ್ ಬ್ರಕೆಟ್ಸ್ ಅವು ಬ್ರಕೆಟ್ಸ್ ಒಳಗಡೆ ಬರೆದಿರಿ. ಸೊ ವಿದಿನ್ ಬ್ರಕೆಟ್ಸ್ ಈಸ್ ಕಾಲ್ಡ್ ಏನಂತೀರಿ ಸರ್ ಅಂತಂದ್ರೆ ಮ್ಯಾಟ್ರಿಕ್ಸ್ ಯು ಆರ್ ಗೋಯಿಂಗ್ ಟು ಕಾಲ್. ಸರ್ ಇಲ್ಲಿ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರಿ, ಅಲ್ಲಿದ್ರೆ ಟೈಟಲ್ ಇದ್ರೆ ಮೆಟ್ರೈಸಿಸ್ ಅಂತೇಳಿ ಹಾಕಿರಿ. ಸೊ ಏನ್ ಡಿಫ್ರೆನ್ಸ್ ಇದೆ ಸರ್ ಮ್ಯಾಟ್ರಿಕ್ಸ್ಗೆ ಮೆಟ್ರೈಸಿಸ್ಗೆ ಅಂತಂದ್ರೆ ಲೆಟಸ್ ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ಟೈಟಲ್ ಏನಂತ ಹೇಳಿದೆ, ಸೊ ಹಿಯರ್ ಟೈಟಲ್ ಇಟ್ ಇಸ್ ದೇರ್ ಆಸ್ ಮೆಟ್ರೈಸಿಸ್. ಇಲ್ಲಿ ನಾವು ಡೆಫಿನಿಷನ್ ಆಫ್ ಮ್ಯಾಟ್ರಿಕ್ಸ್ ಕೊಟ್ಟೆವು. ಸೊ ಮ್ಯಾಟ್ರಿಕ್ಸ್ ಅನ್ನೋದು ಸಿಂಗ್ಯುಲರ್ ಇದ್ದಾಗ, ಇದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಒಂದೇ ಇದ್ದಾಗ ಮ್ಯಾಟ್ರಿಕ್ಸ್ ಅಂತೇಳಿ ಯೂಸ್ ಮಾಡ್ರಿ. ಇದು ಯಾವಾಗ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಪ್ಲೂರಲ್ ಇದ್ದಾಗ, ಲೈಕ್ 2, 3, 4 ಅಂತೇಳಿ ಸೊ ಮೆಟ್ರೈಸಿಸ್ ಅಂತೇಳಿ ಯೂಸ್ ಮಾಡ್ಬೇಕು. ಲೆಟಸ್ ಯು ಕ್ಯಾನ್ ಸಿ ದಿ ಎಕ್ಸಾಂಪಲ್ಸ್ ಹಿಯರ್. ಸೊ ಎ ಈಸ್ ಒನ್ ಎಕ್ಸಾಂಪಲ್ ಆಗಿದ್ರೆ ಸೊ ಇಟ್ ಈಸ್ ಒನ್ ಮ್ಯಾಟ್ರಿಕ್ಸ್, ಬಿ ಈಸ್ ಅನದರ್ ಮ್ಯಾಟ್ರಿಕ್ಸ್, whereas ಸಿ ಈಸ್ ಒನ್ ಮೋರ್ ಮ್ಯಾಟ್ರಿಕ್ಸ್. ಇವಾಗ ಎ ಬಿ ಸಿ ಆರ್ ಮೆಟ್ರೈಸಿಸ್ ಅಂತ. ಎ ಮತ್ತೆ ಬಿ ಮತ್ತೆ ಸಿ ಏನ್ರಿ ಸರ್ ಅಂತಂದ್ರೆ ಸಿಂಗಲ್ ಮ್ಯಾಟ್ರಿಕ್ಸ್, ಅದು ಅವು ಏನದು ಮೆಟ್ರೈಸಿಸ್ ಅಂತೇಳಿ. ಜಸ್ಟ್ ಅ ಮಿನಿಟ್. ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಪಾಯಿಂಟ್. ಸೊ ಆಲ್ ಮೆಟ್ರೈಸಿಸ್ ನ ಹೆಂಗ್ ಡಿನೋಟ್ ಮಾಡ್ತೀರಿ ಅಂತೇಳಿ ಮೆನ್ಷನ್ ಮಾಡೋಣ ಅಂತ. ಆಲ್ ಮೆಟ್ರೈಸಿಸ್ ಆರ್ ಡಿನೋಟೆಡ್ ಬೈ, ಮೆಟ್ರಿಕ್ಸ್ ಅಂತಂದ್ರೆ ಸಿಂಗುಲರ್ ಆಯ್ತು, ಮೆಟ್ರೈಸಿಸ್ ಅಂದ್ರೆ ಪ್ಲೂರಲ್ ಆಯ್ತು. ಮೆಟ್ರೈಸಿಸ್ ಆರ್ ಡಿನೋಟೆಡ್ ಬೈ, ಸರ್ ಯಾವ ತರ ಡಿನೋಟ್ ಮಾಡ್ತೀರಿ ಅಂತಂದ್ರೆ ಬೈ ಕ್ಯಾಪಿಟಲ್ ಲೆಟರ್ಸ್. ಇಲ್ಲೇನು ಎ ಮತ್ತೆ ಇಲ್ಲಿ ಯಾವುದು ಸಿ ಅಂತ ಹೇಳಿದೆಯಲ್ಲ, ಜಸ್ಟ್ ಅ ಮಿನಿಟ್, ಐ ವುಡ್ ಲೈಕ್ ಟು ಶೋ ಯು. ಪ್ರಿವಿಯಸ್ಲಿ ವಿ ಇಂಡಿಕೇಟೆಡ್. ಸೊ ಇಲ್ಲೇನಿದೆಯಲ್ಲ ಎ ಅಂತ ಹೇಳಿದೆ, ಬಿ ಅಂತ ಹೇಳಿದೆ, ಸಿ ಅಂತ ಹೇಳಿದೆಯಲ್ಲ, ಅವೆಲ್ಲ ಕ್ಯಾಪಿಟಲ್ ಲೆಟರ್ಸ್ ಏನು ಎ ಬಿ ಸಿ ಡಿ ಯೂಸ್ ಮಾಡಿವಲ್ಲ. ಸೊ ದೇ ಆರ್ ದಿ ವಾಟ್, ಸೊ ಕ್ಯಾಪಿಟಲ್ ಲೆಟರ್ಸ್ ಫಾರ್ ಇಂಡಿಕೇಶನ್ ಆಫ್ ವಾಟ್ ದಟ್ ಮ್ಯಾಟ್ರಿಕ್ಸ್. ಓಕೆ, ಬೈ ಕ್ಯಾಪಿಟಲ್ ಲೆಟರ್ಸ್ ಯಾವ್ಯಾವ್ರಿ ಸರ್ ಅವು ಕ್ಯಾಪಿಟಲ್ ಲೆಟರ್ಸ್ ಅಂತಂದ್ರೆ ಎ ಮೇ ಬಿ ದೇರ್, ಬಿ ಮೇ ಬಿ ದೇರ್, ಸಿ ಡಿ ಎಕ್ಸೆಟ್ರಾ. ಹಂಗೆ ಎ ಟು ಜೆಡ್ ನ ನಾವು ಯೂಸ್ ಮಾಡಬಹುದು. ಎದಕ್ರಿ ಸರ್ ಫಾರ್ ಡಿನೋಟಿಂಗ್ ದಿ ಸೊ ವಾಟ್ ಮ್ಯಾಟ್ರಿಕ್ಸ್. ಸೊ ಲೆಟ್ ಅಸ್ ಗೋ ಹ್ಯಾಡ್ ಜನರಲ್ ಆಗಿ ರೀಪ್ರೆಸೆಂಟೇಷನ್. ಇನ್ ಜನರಲ್ ಆಗಿ ಮ್ಯಾಟ್ರಿಕ್ಸ್ ನ ಹೆಂಗ್ ರೀಪ್ರೆಸೆಂಟೇಷನ್ ಮಾಡ್ತೀರಿ ಅಂತ. ಇನ್ general matrix can be represented as follows. ಯಾವ ತರ ಅದು represent ಮಾಡ್ತೀರಿ ಅಂತ. represented as follows ಯಾವ ತರ ಅದು representation ಮಾಡ್ತೀರಿ ಅಂತ ಅನ್ನೋದು let us you can have in general. ಸೊ ಇಲ್ಲಿ ಕ್ಯಾಪಿಟಲ್ ಲೆಟರ್ ಎ ಅಂತೇಳಿ ಇತ್ತು ಅಂದ್ರೆ ಮ್ಯಾಟ್ರಿಕ್ಸ್ ನೇಮ್ ಎ ಇಫ್ ಇಟ್ ಇಸ್ ದೇರ್, ದೆನ್ ವಿ ಹ್ಯಾವ್ ಟು ಯೂಸ್ ವಾಟ್ ಎಲಿಮೆಂಟ್ಸ್ ಆಸ್ ಎ ಸ್ಮಾಲ್ ಲೆಟರ್ಸ್ ವಾಟ್ ಇಟ್ ಇಸ್ ಎ. ಇಲ್ಲಿ ಸರ್ ಬಿ ಅಂತೇಳಿ ಇತ್ತು ಅಂತಂದ್ರೆ ಹಿಯರ್ ವಿ ಹ್ಯಾವ್ ಟು ರೈಟ್ ಆಸ್ ಎ ಬಿ ಅಂತೇಳಿ. ಸೊ ಅದನ್ನ ಅಷ್ಟು ಫಸ್ಟ್ ಎಲ್ಲರಿಗೆ ಕ್ಲಿಯರ್ ಇರ್ಬೇಕು ನೋಡ್ರಿ. ಹಿಯರ್ ವಿ ಹ್ಯಾವ್ ಟು ಕನ್ಸಿಡರ್ ಎ. ಸೊ ಹಾಗಾದ್ರೆ ಇದು ಯಾವ್ದ್ರಿ ಸರ್ ಸ್ಮಾಲ್ ಲೆಟರ್ A11. ಸೊ ವಾಟ್ ಇಟ್ ಮೀನ್ಸ್ A11?
ಇಟ್ ಈಸ್ ದಿ ಎಲಿಮೆಂಟ್ ಲೈಯಿಂಗ್ ಇನ್ ಅ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್. ಅಂದ್ರ ಈ ಎಲಿಮೆಂಟ್ ಎಲ್ಲಿದೆಯಪ್ಪ ಅಂದ್ರೆ ಫಸ್ಟ್ ರೋದಾಗ ಮತ್ತು ಫಸ್ಟ್ ಕಾಲಮ್ದಾಗ. ಅದೇ ತರನೇ ಈ ಕಡೆ ಬರೋದ್ರ ಸರ್ ಅಂತಂದ್ರೆ ಅದೇ ರೋದೊಳಗ ಬಟ್ ಸೆಕೆಂಡ್ ಕಾಲಮ್ದೊಳಗೆ. ದಿಸ್ ಇಸ್ ದಿ ಎಲಿಮೆಂಟ್ ಲೈಯಿಂಗ್ ಇನ್ ಅ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಈಗ ನೀವೇ ಹೇಳ್ರಿ ನೆಕ್ಸ್ಟ್ ಯಾವ ತರ ಬರುತ್ತೆ ಅಂತ ಅನ್ನೋದು. ದಟ್ ಈಸ್ A13 ಅಂತೇಳಿ. ಅಂದ್ರೆ ದಟ್ ಈಸ್ ಇನ್ ಅ ಫಸ್ಟ್ ರೋ ಥರ್ಡ್ ಕಾಲಮ್ದೊಳಗ. ಹಂಗೆ ಇದು ಕಂಟಿನ್ಯೂಯೇಷನ್ ಆಗಿರ್ತದೆ ಅಂಡ್ ಸೋ ಆನ್. ಈ ತರ ಅದು ಕಂಟಿನ್ಯೂ ಆಗಿರ್ತತಿ. ಸರಿ ಸರ್, ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ರೋಕ್ ಶಿಫ್ಟ್ ಆಗ್ರಿ ಅಂತಂದ್ರೆ ಫಸ್ಟ್ ರೋದಿಂದ ಸೆಕೆಂಡ್ ರೋಕ್. ಸೊ ದಟ್ ಈಸ್ ಹೌ, ದಟ್ ಈಸ್ ಎ ವಾಟ್ ಇಟ್ ಈಸ್ A21 ದಟ್ ಈಸ್ ದೇರ್ ಇನ್ ಅ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಹಾಗಾದ್ರೆ ಇದು ಏನಾಗುತ್ತೆ, ದಟ್ ಈಸ್ A22. ವಾಟ್ ಈಸ್ ದ ನೆಕ್ಸ್ಟ್ ಒನ್, A23 ಅಂಡ್ ಸೋ ಆನ್. ಹಂಗೆ ಅದು ಕಂಟಿನ್ಯೂ ಆಗಿರ್ತದೆ. ನೆಕ್ಸ್ಟ್ ಸರ್ ಥರ್ಡ್ ರೋಕ್ ಶಿಫ್ಟ್ ಆಗೋಣ ಅಂತ. ಸೊ ದಟ್ ಈಸ್ A31, ನೆಕ್ಸ್ಟ್ ಸರ್ A32, ನೆಕ್ಸ್ಟ್ ಸರ್ A33 ಅಂಡ್ ಸೋ ಆನ್. ಇದೇ ತರಾನೇ ಇಲ್ಲಿ ಕೆಳಗಡೆನೂ ಅವು ಕಂಟಿನ್ಯೂ ಆಗಿರ್ತಾವೆ ನೋಡ್ರಿ. ಡೌನ್ ಸೈಡ್ ಆಲ್ಸೋ ದೇ ಆರ್ ಕಂಟಿನ್ಯೂಡ್. ಸೊ ಇದಕ್ಕೆ ಏನಂತೀರಿ ಸರ್ ಅಂತಂದ್ರೆ ವಾಟ್ ಯು ಆರ್ ಗೋಯಿಂಗ್ ಟು ಕಾಲ್ ಫಾರ್ ದಿಸ್, ವಾಟ್ ಯು ಆರ್ ಗೋಯಿಂಗ್ ಟು ಕಾಲ್ ಫಾರ್ ದಿಸ್, ವಾಟ್ ಯು ಆರ್ ಗೋಯಿಂಗ್ ಟು ಕಾಲ್ ಫಾರ್ ದಿಸ್. ದಿಸ್ ಇಸ್ ದಿ ವಾಟ್ ಫಸ್ಟ್ ರೋ ಅಂತೇಳಿ. ದಿಸ್ ಇಸ್ ದಿ ಫಸ್ಟ್ ರೋ. ಸರ್ ಹಾಗಾದ್ರೆ ಇದು ಏನ್ರಿ ಸರ್ ಸೆಕೆಂಡ್ ರೋ. ಸೆಕೆಂಡ್ ರೋ ಅಂದ್ರೆ ಟಾಪ್ ಕಡೆದಿಂದ ಬಾಟಮ್ ಸೈಡ್, ಟಾಪ್ ಟು ಬಾಟಮ್, ಫಸ್ಟ್ ರೋ, ಸೆಕೆಂಡ್ ರೋ ಅಂಡ್ ದಿಸ್ ಈಸ್ ವಾಟ್ ಥರ್ಡ್ ರೋ. ಇದು ಥರ್ಡ್ ರೋ ಅಂತೇಳಿ. ಹಾಗಾದ್ರೆ ಇದು ಏನ್ರಿ ಸರ್ ಅಂತಂದ್ರೆ ಫಸ್ಟ್ ಕಾಲಮ್. ದಿಸ್ ಇಸ್ ಲೆಫ್ಟ್ ಸೈಡ್ ದಿಂದ ರೈಟ್ ಸೈಡ್ ಕಡೆಗೆ. ಸೊ ಇದಕ್ಕೆ ಏನಂತೀರಪ್ಪ ಅಂದ್ರೆ, ಸೊ ದಿಸ್ ಇಸ್ ದಿ ಫಸ್ಟ್ ಕಾಲಮ್. ದಿಸ್ ಇಸ್ ವಾಟ್ ಫಸ್ಟ್ ಕಾಲಮ್. ಸರ್ ಇದೇನ್ರಿ ಅಂತಂದ್ರೆ ದಿಸ್ ಇಸ್ ವಾಟ್ ಸೆಕೆಂಡ್ ಕಾಲಮ್. ದಿಸ್ ಇಸ್ ವಾಟ್ ಸೆಕೆಂಡ್ ಕಾಲಮ್. ಇದು ಏನ್ರಿ ಸರ್ ಅಂತಂದ್ರೆ ದಿಸ್ ಇಸ್ ವಾಟ್ ಥರ್ಡ್ ಕಾಲಮ್. ಐ ಹೋಪ್ ಎವ್ರಿ ಒನ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ಕನ್ಸರ್ನ್ ಟು ದ ಇನ್ ಜನರಲ್ ಆಗಿ ರಿಪ್ರೆಸೆಂಟೇಷನ್ ಆಫ್ ಅ ಮ್ಯಾಟ್ರಿಕ್ಸ್. ಸೊ ಹಾಗಾದ್ರೆ ಎಷ್ಟು ರೋ ಕನ್ಸಿಡರೇಷನ್ ಮಾಡೋಣ ಸರ್, ವಿ ಡೋಂಟ್ ನೋ. ಸೊ ಇನ್ ಜನರಲ್ ಆಗಿ ಎಂ ರೋಸ್ ಎಷ್ಟು ಇದ್ದಾವ ಅಂತೇಳಿ, ಎಂ ರೋಸ್ ಇದ್ದಾವ ಅಂತೇಳಿ. ನೆಕ್ಸ್ಟ್ ಎಷ್ಟು ಕಾಲಮ್ಸ್ ಇರ್ ಸರ್, ಎನ್ ಕಾಲಮ್ಸ್. ಹಾಗಾದ್ರೆ ವಾಟ್ ಇಸ್ ದಿಸ್ ಎಂ ಬೈ ಎನ್ ರಿಪ್ರೆಸೆಂಟ್ಸ್, ವಾಟ್ ದಿಸ್ ಎಂ ಬೈ ಎನ್ ಇಂಡಿಕೇಟ್ಸ್. ಇದು ಏನ್ ಹೇಳುತ್ತೆ ಸರ್, ಎಂ ಬೈ ಎನ್ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತೇಳಿ. ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ದಿಸ್ ಈಸ್ ಏನು ಇಂಡಿಕೇಶನ್ ಕೊಡ್ತದೆ, ಇದು ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಇಟ್ ಈಸ್. ಸರಿ ಸರ್, ಹಾಗಾದ್ರೆ ಇದು ಎಂ ಏನ್ರಿ ಅಂತಂದ್ರೆ ನಂಬರ್ ಆಫ್ ರೋಸ್ ಅಂತೇಳಿ. ಎಷ್ಟು ರೋಸ್ ಇದ್ದಾವ. ಇದು ಏನ್ ಕೊಡುತ್ತೆ ಸರ್ ಅಂತ ನಂಬರ್ ಆಫ್ ಕಾಲಮ್ಸ್, ಎಷ್ಟು ಕಾಲಮ್ಸ್ ಇದ್ದಾವ ಅಂತೇಳಿ. ಐ ಹೋಪ್ ಎವ್ರಿ ಒನ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ರಿಗಾರ್ಡಿಂಗ್ ದಿಸ್ ಜನರಲ್ ರಿಪ್ರೆಸೆಂಟೇಷನ್ ಆಫ್ ಅ ಮ್ಯಾಟ್ರಿಕ್ಸ್. ಸೊ ಹಾಗಾದ್ರೆ A11, A12, A13 ಏನಂದಂಗ ಅದು ಎಲಿಮೆಂಟ್ಸ್ ಆಫ್ ಅ ಮ್ಯಾಟ್ರಿಕ್ಸ್ ಯಾವುದು, ಎ ಅಂತೇಳಿ. ಎ ಇದ್ರೆ ಎ, ಬಿ ಇದ್ರೆ ಬಿ ಆಗಿರ್ತೈತಿ. ನೆಕ್ಸ್ಟ್ ಸರ್ ಅಂತಂದ್ರೆ ಎಂ ಅನ್ನೋದು ಏನ್ ಇಂಡಿಕೇಶನ್, ದಟ್ ಈಸ್ ನಂಬರ್ ಆಫ್ ರೋಸ್. ಎನ್ ಅನ್ನೋದು ಏನ್ ಇಂಡಿಕೇಶನ್, ನಂಬರ್ ಆಫ್ ಕಾಲಮ್ಸ್. ಓಕೆ, ಇದನ್ನೇ ಇದು ಕಾಂಪ್ಯಾಕ್ಟ್ ವೇದೊಳಗೆ ಹೆಂಗ್ ಬರಿಬಹುದು ಅಂತ ಅನ್ನೋದು. ಸೊ ಲೆಟ್ ಅಸ್ ಯು ಕ್ಯಾನ್ ರಿಪ್ರೆಸೆಂಟ್ ದಟ್ ಇನ್ ದಿಸ್ ಮ್ಯಾನರ್ ಆಲ್ಸೋ ಬಿ. ಎ ಇಸ್ ಈಕ್ವಲ್ಸ್ ಟು Aij ದಟ್ ಈಸ್ ಎಂ ಬೈ ಎನ್. ಈ ತರನು ಬರಿಬಹುದು. ಸರಿ ಸರ್, ಹಾಗಾದ್ರೆ ಅವು ಈಚ್ ಟರ್ಮ್ದು ಮೀನಿಂಗ್ ಏನೇನು ಅಂತ ಅನ್ನೋದು ಇಲ್ಲಿ ಸ್ಪೆಸಿಫೈ ಮಾಡಿರ್ತದೆ ನೋಡ್ರಿ. ಎಂ ವೇರ್ ಎಂ ಅನ್ನೋದು ಏನ್ ಇಂಡಿಕೇಶನ್ ಅಂತ ಹೇಳಿದೆ, ಎಂ ದಟ್ ಇಂಡಿಕೇಟ್ಸ್ ದಿ ನಂಬರ್ ಆಫ್ ರೋಸ್ ಅಂತೇಳಿ. ಎಂ ಏನ್ ಇಂಡಿಕೇಶನ್ ಕೊಡ್ತದ, ನಂಬರ್ ಆಫ್ ರೋಸ್. ಸರಿ ಸರ್, ಹಾಗಾದ್ರೆ ಎನ್ ಏನ್ರಿ ಅಂತಂದ್ರೆ ನಂಬರ್ ಆಫ್ ಕಾಲಮ್ಸ್. ನಂಬರ್ ಆಫ್ ಕಾಲಮ್ಸ್ ಎನ್ ಏನ್ ಇಂಡಿಕೇಶನ್ ಕೊಡ್ತೈತಿ, ನಂಬರ್ ಆಫ್ ಕಾಲಮ್ಸ್. ನಂಬರ್ ಆಫ್ ಕಾಲಮ್ಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಅಲ್ಲಿ A11 ಬರೆದಿದೆ, ನೆಕ್ಸ್ಟ್ A12 ಬರೆದಿದೆ, A13 ಬರೆದಿದೆ, ನೆಕ್ಸ್ಟ್ A21 ಅಂಡ್ ಸೋ ಆನ್ ಅಂತೇಳಿ ಮೆನ್ಷನ್ ಮಾಡಿರ್ತೀವಿ ನೋಡ್ರಿ. ಅವು ಏನ್ರಿ ಸರ್ ಅಂಡ್ ಸೋ ಆನ್. ಸೊ ಆರ್ ದಿ ಎಲಿಮೆಂಟ್ಸ್, ಆರ್ ದಿ ಎದರ್ದಿ ಎಲಿಮೆಂಟ್ಸ್ ರೀ ಸರ್, ಆರ್ ದಿ ಎಲಿಮೆಂಟ್ಸ್ ಆಫ್, ಆರ್ ದಿ ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್. ಹೆಸರು ಎ ಇದ್ರೆ ಎ ಆಗಿರ್ತದ, ಬಿ ಇದ್ರೆ ಬಿ ಆಗಿರ್ತದ. ಈಗಂತೂ ಎ ಅಂತ ಹೇಳಿ ತಗೊಂಡಿವಿ, ಆಫ್ ದಿ ಮ್ಯಾಟ್ರಿಕ್ಸ್ ಎ. ಸರಿ ಸರ್, ಇನ್ನೊಂದು ಏನ ಇಲ್ಲಿ ಜನರಲ್ ಆಗಿ ಇಲ್ಲಿ ಬರೆದಿದ್ರಲ್ಲ, ಇದು ಏನ್ ಇಂಡಿಕೇಶನ್ ಕೊಡುತ್ತೆ ಸರ್ ಅಂತಂದ್ರೆ ದಟ್ ಈಸ್ ದ Aij. Aij ಅನ್ನೋದು ಎಲಿಮೆಂಟ್ ಲೈಯಿಂಗ್ ಇನ್ ಐತ್ ರೋ ಅಂಡ್ ಜೇತ್ ಕಾಲಮ್ ಅಂತ. ಐತ್ ರೋ ಅಂಡ್ ಜೇತ್ ಕಾಲಮ್ ಅಂತ. Aij ಈಸ್ ಆನ್ ಎಲಿಮೆಂಟ್, ಈಸ್ ಆನ್ ಎಲಿಮೆಂಟ್ ಲೈಯಿಂಗ್, ಈಸ್ ಆನ್ ಎಲಿಮೆಂಟ್ ಲೈಯಿಂಗ್ ಇನ್ ಎಲ್ರಿ ಸರ್ ಅಂತಂದ್ರ ಐತ್ ರೋದೊಳಗ, ಐತ್ ರೋದಾಗ ಅಂಡ್ ಮತ್ತೊಂದು ಎಲ್ರಿ ಸರ್ ಜೇತ್ ಕಾಲಮ್ದೊಳಗ. 5 ರೋ, ಐ ಅನ್ನೋದು ರೋ ಮತ್ತೆ ಜೆ ಅನ್ನೋದು ಕಾಲಮ್ದೊಳಗೆ.
So this is all about the general representation. ಹಾಗಾದ್ರೆ ಇದ್ರದ್ದು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನಾಗುತ್ತೆ ಸರ್ ಅಂತಂದ್ರೆ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಎಷ್ಟಪ್ಪ ಅಂತಂದ್ರೆ m by n. ಸೊ ದಿಸ್ ಇಸ್ ವಾಟ್ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್. ಇದನ್ನು ಓದೋದು ಹೆಂಗೆ ಓದ್ತೀರಿ m by n ಅಂತೇಳಿ. ಸೊ ಎಷ್ಟು ಎಲ್ಲರಿಗೆ ತಿಳಿತಂತೇಳಿ ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಕ್ಲಿಯರ್ಲಿ ಅಬೌಟ್ ದಿಸ್ ಮಚ್. ಎಷ್ಟು ಕ್ಲಿಯರ್ ಆಗಿತ್ತು ಅಂತಂದ್ರೆ ಒಂದೆರಡು ಎಕ್ಸಾಂಪಲ್ಸ್ ಕೊಟ್ಟು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಯಾವ ತರ ಬರಿತೀರಿ ಅಂತ ಅನ್ನೋದು ಇನ್ನೊಂದ್ಸಲ ಇಲ್ಲಿ ಡೆಮಾನ್ಸ್ಟ್ರೇಷನ್ ಕೊಟ್ಕೊಂಡು ಹೋಗಿರ್ತೈತಿ. ಲೆಟಸ್ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ನ್ ಟು ದಿ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್. ಆಲ್ರೆಡಿ ಅಲ್ಲಿ ಹೇಳಿದ್ವಿ ಮೇಲ್ಗಡೆನು, ಇನ್ನೊಂದ್ಸಲ ಜಸ್ಟ್ ರೀಕಾಲ್ ಮಾಡ್ದಂಗೆ ಆಗ್ತೈತಿ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ನ್ ಟು ದಿ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. m ರೋಸ್ ಇದ್ದು ಅಂತಂದ್ರೆ n ಕಾಲಮ್ಸ್ ಇದ್ದು ಅಂದ್ರೆ ಸೊ m ರೋಸ್ ಇದ್ದು ಅಂದ್ರೆ m ರೋಸ್. ನೆಕ್ಸ್ಟ್ ಸರ್ತ n ಕಾಲಮ್ಸ್ ಇದ್ದು ಅಂತಂದ್ರೆ ಅದರದ್ದು ಆರ್ಡರ್ ಹೆಂಗಂತ ಹೇಳಿರಿ. ಸೊ ದಟ್ ಈಸ್ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್. ಇನ್ ಜನರಲ್ ಆಗಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಸರ್ತ m by n. ಓಕೆ, ಲೆಟ್ ಅಸ್ ವಿ ಶಾಲ್ ಸ್ಪೆಸಿಫೈ ಸಮ್ ಎಕ್ಸಾಂಪಲ್ಸ್ ಹಿಯರ್. ಒನ್ ಎಕ್ಸಾಂಪಲ್ ನ ಕೊಟ್ಟಿರ್ತೀನಿ ನೋಡ್ರಿ. ಎಕ್ಸಾಂಪಲ್ ಸೊ ಯಾವ್ದು ತಗೊಂಡ್ರಿ ಸರ್ ಅಂತಂದ್ರೆ ಎ. ಸೊ ಯಾವ್ದಾದ್ರು ನಂಬರ್ನ ಫಾರ್ ದಿ ಸೇಕ್ ಆಫ್ ಎಕ್ಸಾಂಪಲ್ಸ್ ವಿ ಶಾಲ್ ಟೇಕ್ ಎನಿ ನಂಬರ್ಸ್ ಲೈಕ್ ಯಾವ್ದು ಸರ್ತ 1 3 4. ನೆಕ್ಸ್ಟ್ ಸರ್ತ 2 4 5. ನೆಕ್ಸ್ಟ್ ಸರ್ತ ಅಂದ್ರೆ 1 3 8. ಸೊ ಹೌ ಮೆನಿ ರೋಸ್? ಫಸ್ಟ್ ಸೆಕೆಂಡ್ ಥರ್ಡ್ 3 ರೋಸ್. ಇದೇ ಭಾಳ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಸರ್ತ ಹೌ ಮೆನಿ ಕಾಲಮ್ಸ್? ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, 3 ಕಾಲಮ್ಸ್. ಹೆನ್ಸ್ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಎಷ್ಟು ಐತ್ರಿ ಸರ್ ಅಂತಂದ್ರೆ ಆರ್ಡರ್. ಸೊ ಆರ್ಡರ್ ಈಸ್ ಎಷ್ಟು ಸರ್ ಅಂತಂದ್ರೆ 3 by 3. ಅದೇ ತರನೇ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿರ್ತೈತಿ. ಜಸ್ಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ 2 4 8 5. ಸೊ ಹೌ ಮೆನಿ ರೋಸ್? ಫಸ್ಟ್ ರೋ, ಸೆಕೆಂಡ್ ರೋ 2 ರೋಸ್. ನೆಕ್ಸ್ಟ್ ಹೌ ಮೆನಿ ಕಾಲಮ್ಸ್? ಫಸ್ಟ್ ಸೆಕೆಂಡ್ ಕಾಲಮ್ಸ್. ಸೊ 2 ಕಾಲಮ್ಸ್. ಹೆನ್ಸ್ ಆರ್ಡರ್ ಎಷ್ಟು ಐತ್ರಿ ಸರ್ ಅಂತ. therefore ಆರ್ಡರ್ ಈಸ್ ಅಗೇನ್ 2 by 2. ಇನ್ನೊಂದು ಎಕ್ಸಾಂಪಲ್ ನ ಸ್ಪೆಸಿಫೈ ಮಾಡಿರ್ತೀವಿ ನೋಡ್ರಿ. ಸೊ ದಟ್ ಯು ಆರ್ ಗೋಯಿಂಗ್ ಟು ಬಿಕಮ್ perfect regarding order of a matrix. C matrix you can see, have here, that is 1 2 3. next sarta 8 5 6. so its order is est row idda nodri. first row, second row. so 2 rows. est columns idda nodri. first column, second column, third column. so order of this matrix ಏನು ಐತ್ರಿ ಸರ್ ಅಂತ. therefore order is ಎಷ್ಟು ಸರ್ ಅಂತ 2 by 3. ಇನ್ನೊಂದು ಬೇಕಂದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ನೆಕ್ಸ್ಟ್ ಕಾನ್ಸೆಪ್ಟ್ ನ ಹೋಗೋಣ ಅಂತ. ಲೆಟಸ್ ಯು ಕ್ಯಾನ್ ಸಿ ಹಿಯರ್. ಸೊ ಇದೇ ಎಕ್ಸಾಂಪಲ್ ನ ಹಿಂಗ್ ಬರೆದಿರ್ತಾನೆ ನೋಡ್ರಿ. 1 2 3 ಅಂತೇಳಿ, 8 5 6 ಅಂತೇಳಿ. ಸರಿ ಸರ್, ಹೌ ಮೆನಿ ರೋಸ್ ಆರ್ ದೇರ್? ಫಸ್ಟ್ ಸೆಕೆಂಡ್ ಥರ್ಡ್ 3 ರೋಸ್. ಫಸ್ಟ್ ಸೆಕೆಂಡ್ 2 ಕಾಲಮ್ಸ್. ಸೊ ಹಾಗಾದ್ರೆ ಆರ್ಡರ್ ಎಷ್ಟು ಐತ್ರಿ ಸರ್ ಅಂತಂದ್ರೆ ಆರ್ಡರ್ ಈಸ್ ಎಷ್ಟು ಸರ್ ಅಂತಂದ್ರೆ 3 by 2. ಸೊ ಎಷ್ಟು ಪರ್ಫೆಕ್ಟ್. let us we shall discuss further concern to the what types of matrices anteli. so important types of matrices we shall discuss now. so ಏನಿದೆ ಸರ್ ಇಲ್ಲಿ ಅಂತಂದ್ರೆ ಹೆಡ್ಡಿಂಗ್ you can take as types of matrices. matrices the different types ಅದನ್ನ we shall discuss. ಸೊ ಯಾವ ತರ ಇದ್ರದ ಮೇಲೆ ಕ್ವಶನ್ ಬರುತ್ತೆ ಸರ್ ಮ್ಯಾಟ್ರೈಸಿಸ್ ಟೈಪ್ಸ್ ಮೇಲೆ ಅಂತಂದ್ರೆ 1 ಮಾರ್ಕ್ ಇಂದು ಒಂದು 100% ಫಿಕ್ಸ್ ಕ್ವಶನ್ ಬರ್ತದೆ ನೋಡ್ರಿ. 100% ಫಿಕ್ಸ್ ಫಾರ್ 1 ಮಾರ್ಕ್. ಯಾವ್ದಾದ್ರು ಒಂದು ಡೆಫಿನಿಷನ್ ಸೊ ಡಿಫೈನ್ ಅಂತೇಳಿ ಕೊಟ್ಟಿರ್ತಾನ. ಯೂಶಲಿ ಹೆಚ್ಚಾಗಿ ಕೇಳೋದು ಒಂದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತೇಳಿ ಅದನ್ನು ಹೆಚ್ಚಾಗಿ ಕೇಳ್ತಾನ. ಇನ್ನೊಂದು ಯಾವ್ದು ಕೇಳ್ತಾನ್ರಿ ಸರ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಹಾಗಾದ್ರೆ ಅವೇ ಡೈರೆಕ್ಟ್ ಆಗಿ ಹೇಳೋದಕ್ಕಿಂತ ಎಲ್ಲಾನು ಜನರಲ್ ಆಗಿ ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಸ್ ವೆಲ್ ಆಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ನ ಡಿಸ್ಕಷನ್ ಮಾಡೋಣ. ಸೊ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ಹಿಯರ್ ವೆರಿ ಫಸ್ಟ್ ಒನ್, ದಟ್ ಈಸ್ ವಾಟ್ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತೇಳಿ. ಯಾವ್ದ ಫಸ್ಟಿಗೆ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತೇಳಿ. ಸೊ ದಟ್ ಯು ಕ್ಯಾನ್ ಹ್ಯಾವ್ ಹಿಯರ್. ಸರ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತಂತಂದ್ರೆ ಇದನ್ನ ಡೈರೆಕ್ಟ್ ಆಗಿ ಡೆಫಿನಿಷನ್ ಕೊಡೋಕ್ಕಿಂತ ಮೊದಲ ಎಕ್ಸಾಂಪಲ್ ಕೊಟ್ಬಿಟ್ಟು ವಾಪಸ್ನ ಡೆಫಿನಿಷನ್ ಬರ್ತೀನಂತ. ಲೆಟ್ ಅಸ್ ಯು ಕ್ಯಾನ್ ಸಿ ಹಿಯರ್ ಎಕ್ಸಾಂಪಲ್. ಸೊ ಆಲ್ರೆಡಿ ಆಗಲೇ ಏನು ಎಕ್ಸಾಂಪಲ್ಸ್ ಫಾರ್ ದಿ ಮೆಟ್ರೈಸಿಸ್ ನ ಏನು ಕೊಟ್ಟಿದ್ದೇವಲ್ಲ ಅದರನ್ವೇ ಕೆಲವೊಂದಿಷ್ಟು ಸೊ ಸೇಮ್ ನಂಬರ್ ಏನು ಬೇಕಾಗಿಲ್ಲ, ಯಾವ್ದಾದ್ರು ನಂಬರ್ನ ಕನ್ಸಿಡರೇಷನ್ ಮಾಡ್ಕೊಂಡಂತೆ. ಸೊ ಯು ಕ್ಯಾನ್ ಸಿ ಹಿಯರ್ 2 4. ನೆಕ್ಸ್ಟ್ ಸರ್ತ 8 3. ಸೊ ದಿಸ್ ಈಸ್ ಒನ್ ಮ್ಯಾಟ್ರಿಕ್ಸ್. ಸರ್ ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಸೊ 2 rows are there.
Next, 2 columns are there. Hence, order of the matrix what 2 by 2. So, ಇಲ್ಲಿ ಏನು ಅಬ್ಸರ್ವೇಷನ್ ಮಾಡಬೇಕಪ್ಪ ಅಂತಂದ್ರೆ ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸ್. ಇಫ್ ನಂಬರ್ ಆಫ್ ರೋಸ್ ದೇ ಆರ್ ಈಕ್ವಲ್ಸ್ ಟು ದಿ ನಂಬರ್ ಆಫ್ ಕಾಲಮ್ಸ್, ದೆನ್ ದಟ್ ಮ್ಯಾಟ್ರಿಕ್ಸ್ ಯು ಆರ್ ಗೋಯಿಂಗ್ ಟು ಕಾಲ್ ಎಸ್ ವಾಟ್ ದಟ್ ಈಸ್ ಸೊ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತೇಳಿ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ವಾಪಸ್ ಡೆಫಿನಿಷನ್ ಕೊಡೋಣ ಅಂತ. ಸೊ 1 3 4, ನೆಕ್ಸ್ಟ್ 5 8 6, ನೆಕ್ಸ್ಟ್ 2 3 4. So its order is ಎಷ್ಟು ಸರ್ 3 by 3. Okay, 3 by 3. Its order is also be what it is 3 by 3. So ಹಾಗಾದ್ರೆ ಇಲ್ಲಿನೂ ಅಬ್ಸರ್ವೇಷನ್ ಮಾಡಿದೆ ರೋ ಇಸ್ ಈಕ್ವಲ್ಸ್ ಟು ಕಾಲಮ್ಸ್ ಇದೆ. ಸೊ ದಟ್ ಮೀನ್ಸ್ ಹಿಯರ್ m ಇಸ್ ಈಕ್ವಲ್ಸ್ ಟು n. ಇದು ಉಲ್ಟಾ ಹೋಗ್ಬಿಡ್ತೀವಿ ನೋಡ್ರಿ, ಎಕ್ಸಾಂಪಲ್ಸ್ ಟು ದಿ ಡೆಫಿನಿಷನ್ ಬರೋಣ ಅಂತ. ನೆಕ್ಸ್ಟ್ ಇಲ್ಲಿ m ಅಂದ್ರೆ ಏನಂತ ಹೇಳಿದೇವಪ್ಪ, ಆಗಲೇ ಪ್ರೀವಿಯಸ್ನೇ ಡಿಸ್ಕಷನ್ ಮಾಡಿದೆವು, ನಂಬರ್ ಆಫ್ ರೋಸ್. ನಂಬರ್ ಆಫ್ ರೋಸ್, that is, and they are equals to the what number of columns. That is equals to the number of columns. ಹಂಗಾದ್ರೆ ಇಂಥ ಮ್ಯಾಟ್ರಿಕ್ಸ್ಗೆ ಏನಂತ ಹೇಳಿ ಕರಿತೀರಿ ಸರ್ ಅಂತಂದ್ರೆ ದಟ್ ವೇರ್ ಇಂಟ್ ಕಾಲೇಜ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಹಾಗಾದ್ರೆ ಅದು ಡೆಫಿನಿಷನ್ ಯಾವ ತರ ಬರೀತೀರಿ ಸರ್ ಅಂತಂದ್ರೆ ಲೆಟ್ ಅಸ್ ವಿ ಕ್ಯಾನ್ ಹ್ಯಾವ್ ದ ಡೆಫಿನಿಷನ್. ಇಫ್ ಇನ್ ಅ ಮ್ಯಾಟ್ರಿಕ್ಸ್, ಯಾವುದೋ ಒಂದು ಮ್ಯಾಟ್ರಿಕ್ಸ್ ದೊಳಗೆ, ಇಫ್ ಇನ್ ಅ ಮ್ಯಾಟ್ರಿಕ್ಸ್ ದ ನಂಬರ್ ಆಫ್ if in a matrix the number of rows ಹೆಂಗ್ ಡಿನೋಟ್ ಮಾಡಿರಪ್ಪ, ದಟ್ ಈಸ್ m ಅಂತೇಳಿ, r equal to ದಿ ಏನ್ ಇರ್ಬೇಕ್ರಿ ಸರ್ ನಂಬರ್ ಆಫ್ ಕಾಲಮ್ಸ್ ನ ಹೆಂಗ್ ಡಿನೋಟ್ ಮಾಡಿರಿ, ದಟ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ n ಅಂತೇಳಿ. ದೆನ್ ಅವಾಗ ಏನಂತೀರಪ್ಪ ಅಂದ್ರೆ ದೆನ್ ಇಟ್ ಈಸ್ ಅಂತಂದ್ರೆ ಮ್ಯಾಟ್ರಿಕ್ಸ್ ಈಸ್ ಅಂತ, ಇಟ್ ಈಸ್ ಕಾಲ್ಡ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅವಾಗ ಅದಕ್ಕೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತೇಳಿ ಕರೆದ್ರಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್. ದಟ್ ಈಸ್ ಅಂತೇಳಿ ಇದನ್ನೇ ಸೊ ನೋಟ್ ಮಾಡ್ಕೊಂಡ್ಬಿಡ್ರಿ. ನಂಬರ್ ಆಫ್ ರೋಸ್ ದೇ ಆರ್ ಈಕ್ವಲ್ಸ್ ಟು ದಿ ನಂಬರ್ ಆಫ್ ಕಾಲಮ್ಸ್, ದಟ್ ಈಸ್ ವಾಟ್ m is equals to n. ಸೊ ಎಕ್ಸಾಂಪಲ್ಸ್ ಯು ಕ್ಯಾನ್ ಸಿ ಹಿಯರ್. ಅಂದ್ರೆ ಇಲ್ಲಿ ನಂಬರ್ ಆಫ್ ರೋಸ್ ಆರ್ ಈಕ್ವಲ್ಸ್ ಟು ದಿ ನಂಬರ್ ಆಫ್ ಕಾಲಮ್ಸ್ ಅಂತೇಳಿ ಇರ್ತದೆ ನೋಡ್ರಿ. ಅಷ್ಟು ಇಂಪಾರ್ಟೆಂಟ್ ಕನ್ಸರ್ನ್ ಟು ದಿ ವಾಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಕ್ಲಿಯರ್ಲಿ ಕನ್ಸರ್ನ್ ಟು ದಿಸ್. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಎರಡನೇದು ಯಾವ್ದು ಹೋಗೋಣ್ರಿ ಸರ್ ಅಂತಂದ್ರೆ ಯು ಕ್ಯಾನ್ ಟೇಕ್ ಸೆಕೆಂಡ್ ಒನ್. ಇಟ್ ಈಸ್ ವಾಟ್ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತೇಳಿ. ಯಾವುದು ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಸೆಕೆಂಡ್ ಒನ್ ವಾಟ್ ಇಟ್ ಈಸ್ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಸರ್ ಆಗಳೆ ಇದಕ್ಕೆ ಏನ್ ಡಿಫರೆನ್ಸ್ ರೀ ಅಂತಂದ್ರೆ, ಆಗಳೆ ನಂಬರ್ ಆಫ್ ರೋಸ್ ಆರ್ ಈಕ್ವಲ್ಸ್ ಟು ದಿ ನಂಬರ್ ಆಫ್ ಕಾಲಮ್ಸ್ ಇದ್ದು, ಈ ಸದ್ಯ ಇಲ್ಲಿ ಇರುವುದಿಲ್ಲ, ಅಷ್ಟೇ ಡಿಫರೆನ್ಸ್ ನೋಡ್ರಿ. ನಂಬರ್ ಆಫ್ ರೋಸ್ ದೇ ಆರ್ ನಾಟ್ ಈಕ್ವಲ್ಸ್ ಟು ದಿ ನಂಬರ್ ಆಫ್ ಕಾಲಮ್ಸ್ ಇನ್ ಅ ಮ್ಯಾಟ್ರಿಕ್ಸ್, ದೆನ್ ದಟ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಆಸ್ ವಾಟ್ ಇಟ್ ಈಸ್ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದಿ ಸೊ ಡೆಫಿನಿಷನ್ ಕನ್ಸರ್ನ್ ಟು ದಟ್. ಅದೇ ಸೇಮ್ ಡೆಫಿನಿಷನ್ ರಿಪೀಟ್ ಆಗಿರ್ತದೆ, ಅಲ್ಲಿ ಏನ್ ಚೇಂಜ್ ಆಗಿರ್ತದೆ ಅನ್ನೋದು ಇಲ್ಲಿ ಬರ ತೋರಿಸಿರ್ತದೆ ನೋಡ್ರಿ. ಇಫ್ ಇನ್ ಅ ಮ್ಯಾಟ್ರಿಕ್ಸ್ the number of if in a matrix the number of rows ಬ್ರಾಕೆಟ್ ದೊಳಗೆ m ಅಂತ ಹೇಳಿ ಬರ್ತಿರ್ತೀವಿ. ಆರ್ ಈಕ್ವಲ್ ಅಂತೇಳಿ ಪ್ರಿವಿಯಸ್ ತಗೊಂಡಿದ್ರಿ, ಈಗೇನು ಆರ್ ನಾಟ್ ಈಕ್ವಲ್ ಅಂತೇಳಿ. ಇಲ್ಲಿ ನಾಟ್ ಅನ್ನೋದು ಇಂಪಾರ್ಟೆಂಟ್ ನೋಡಿ. ಆರ್ ನಾಟ್ ಈಕ್ವಲ್ ಟು ದಿ ಏನ್ರಿ ಸರ್, ಆರ್ ನಾಟ್ ಈಕ್ವಲ್ ಟು ದಿ ನಂಬರ್ ಆಫ್ ಕಾಲಮ್ಸ್ಗೆ ರೋಸ್ಗೆ ಏನು ಸೊ ಈಕ್ವಲ್ ಇರಂಗಿಲ್ಲ ಅಂತ, ನಂಬರ್ ಆಫ್ ಕಾಲಮ್ಸ್ n. ಅವಾಗ ಏನಂತ ಹೇಳಿ ಕರಿತೀರಪ್ಪ, ದೆನ್ ಇಟ್ ಈಸ್ ಅಂದ್ರೆ ಆ ಮ್ಯಾಟ್ರಿಕ್ಸಿಗೆ ದೆನ್ ಇಟ್ ಈಸ್ ಕಾಲ್ಡ್ ಏನಂತ ಹೇಳಿ ಕರಿತೀರಿ ಸರ್, ಇಟ್ ಈಸ್ ಕಾಲ್ಡ್ ಅ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ದೆನ್ ಇಟ್ ಈಸ್ ಕಾಲ್ಡ್ ಅ ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ದಟ್ ಈಸ್ ಆಗಳೆ ಏನು ಈಕ್ವಲ್ ಅಂತ ಹೇಳಿ ಬರೆದಿದ್ರಿ, ಈ ಸದ್ಯ ಏನಾಗಂಗಿಲ್ಲ, ಅವು ಈಕ್ವಲ್ ಆಗಂಗಿಲ್ಲ. ನಂಬರ್ ಆಫ್ ರೋಸ್ ದೇ ಆರ್ ನಾಟ್ ಈಕ್ವಲ್ಸ್ ಟು ದಿ ನಂಬರ್ ಆಫ್ ಕಾಲಮ್ಸ್ ಅಂತೇಳಿ. ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ನಂಬರ್ ಆಫ್ ರೋಸ್ ದೇ ಆರ್ ನಾಟ್ ಈಕ್ವಲ್ ಅಂತ ಜಸ್ಟ್ ಈ ತರ ಸಿಂಬಾಲಿಕಲಿ ಬರಿತಿರಲ್ಲ. ನಂಬರ್ ಆಫ್ ಏನಿರಂಗಿಲ್ರಿ ಸರ್, ನಂಬರ್ ಆಫ್ ಸೊ ಕಾಲಮ್ಸ್. ಸೊ ದಟ್ ಮೀನ್ಸ್ ವಾಟ್ m ದಟ್ ಈಸ್ ನಾಟ್ ಈಕ್ವಲ್ಸ್ ಟು ದಿ n. ಸರ್ ಹಾಗಾದ್ರೆ ಎಕ್ಸಾಂಪಲ್ಸ್ ಕೊಡ್ರಿ ಕೆಲವೊಂದಿಷ್ಟು ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ. ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ಸಮ್ ಆಫ್ ದಿ
examples for the rectangular matrix. You can take here A is equals to 2 3 4 8 5 6. ಸೊ ಯಾವುದಾದ್ರೂ ನಂಬರ್ಸ್ನ ತಗೋಬಹುದು. ಎಷ್ಟು ರೋಸ್ ಇದ್ದಾವೆ ಸರ್? 1 ರೋ 2 ರೋ 3 ರೋಸ್ 3 ರೋಸ್. ಎಷ್ಟು ಕಾಲಮ್ಸ್ ಇದ್ದಾವೆ ಸರ್? 1 ಕಾಲಮ್ 2 ಕಾಲಮ್. ಸೊ ಹೆನ್ಸ್ ಆರ್ಡರ್ ಆಫ್ ದಿಸ್ ಈಸ್ ವಾಟ್ 3/2 ಅಂತೇಳಿ. ಸೊ ಇಲ್ಲಿ 3 that is not equals to 2, hence it is a what it is a rectangular matrix. ಇನ್ನೊಂದು ಎಕ್ಸಾಂಪಲ್ ಕೊಡ್ರಿ ಸರ್ ಅಂತಂದ್ರೆ another one example I am going to specify here, that is what 1 2 4 next 2 5 6. ಸೊ ಇದರ ಆರ್ಡರ್ ಹೇಳ್ರಿ ಸರ್ 1 2 2 next ಕಾಲಮ್ಸ್ ಎಷ್ಟು? ಸೊ 3 ಕಾಲಮ್ಸ್, hence order it is what 2/3. ಮತ್ತು ಇಲ್ಲಿ ಏನಪ್ಪಾ ಅಂತಂದ್ರೆ rows they are not equals to the column, so that's why it is an example for the what it is rectangular matrix. ಸೊ ಈ ತರನ ಕ್ಲಾಸಸ್ ನಾವು ಡಿಸ್ಕಷನ್ ಮಾಡ್ಕೊಂತ ತಗೋಣಂತ. ಇದು ಆನ್ಲೈನ್ ಕ್ಲಾಸಸ್. ಓಕೆ, ಇದೇ ಆಫ್ಲೈನ್ ಕ್ಲಾಸಸ್ ಈಗ ಆಲ್ರೆಡಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ನೋಡ್ರಿ. ಮೊನ್ನೆ 26 ಸೆಪ್ಟೆಂಬರ್ ಸ್ಟಾರ್ಟ್ ಆಗಿದೆ, 26 ಸೊ ಸೆಪ್ಟೆಂಬರ್ 2022. ಸೊ ಈವ್ನಿಂಗ್ ಬ್ಯಾಚ್ ಅದು ಎಷ್ಟು ಗಂಟೆದಿಂದ ಇರುತ್ತೆ ಸರ್? 5:30 ದಿಂದ ಸೊ 7 o'clock ತನಕ ಈವ್ನಿಂಗ್. ಸರ್ ನಾವು ಮಾರ್ನಿಂಗ್ ಬರ್ಬೇಕಂತ ಹೇಳಿ ಮಾಡಿವ್ರಿ ಅಂತಂದ್ರೆ ಮಾರ್ನಿಂಗ್ 7 to 8 ಸೊ ಒಂದು ಬ್ಯಾಚ್ ಇದೆ. ಅದನ್ನು ನೀವು ಬೇಕಂದ್ರೆ ಅದಕ್ಕೂ ಜಾಯಿನ್ ಆಗ್ಬಹುದು. ಇಲ್ಲ ಸರ್ ನಾವು ಈವ್ನಿಂಗೇ ಆಗ್ತೀವಿ ಅಂತ ಇದು ಫ್ರೆಶ್ ಆಗಿ ಹೊಂಟಿದೆ, ಸೊ ಇದಕ್ಕೂ ಜಾಯಿನ್ ಆಗ್ಬೋದು. ಇದು ಕೆಲವೊಂದಿಷ್ಟು ಚಾಪ್ಟರ್ಸ್ ಆಗಿದ್ದಾವ, ಅದಕ್ಕೂ ಜಾಯಿನ್ ಆಗ್ಬೋದು. ಅದು ಆಗಿದ್ದ ಚಾಪ್ಟರ್ಸ್ ಏನಿದ್ದಾವಲ್ಲ ಅದು ರಿಪೀಟ್ ಮಾಡಿ ಕೊಟ್ಟಿರ್ತದೆ. ಸಂಡೇ ಸ್ಯಾಟರ್ಡೇದು ಎಕ್ಸ್ಟ್ರಾ ಕರೆದು ರಿಪೀಟ್ ಮಾಡಿ ಕೊಡ್ತೈತಿ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ದಿ ಕೋಚಿಂಗ್ ನಂಬರ್ ಇದೆಯಲ್ಲ 9108178476. ಇದಕ್ಕೆ ವಾಟ್ಸಪ್ ಇದೆ. ನಿಮ್ದು ಏನಾರೇ ರಿಕ್ವೆಸ್ಟ್ ಇತ್ತು ಸ್ಟಡಿ ಮಟೀರಿಯಲ್ದು ಮತ್ತು ಏನಾದರೂ ಕ್ವೆರೀಸ್ ಇತ್ತಂದ್ರೆ ವಾಟ್ಸಪ್ ಯು ಕ್ಯಾನ್ ಡೂ, ಆರ್ ಎಲ್ಸ್ ಯು ಕ್ಯಾನ್ ಕಮ್ಯುನಿಕೇಟ್. ಸೊ ಕಾಲ್ ಆಲ್ಸೋ ಯು ಕ್ಯಾನ್ ಡೂ, ನೋ ಪ್ರಾಬ್ಲಮ್. ಸೊ ಅಲ್ಟಿಮೇಟ್ಲಿ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಏನು ಕಲಿಸ್ತಾ ಇದ್ದೀವಲ್ಲ, ಸೊ ಇದು ಆನ್ಲೈನ್ ಮುಖಾಂತರ ಕಲಿಸ್ತಾ ಇದ್ದೀವಿ. ಇದೇ ಸೇಮ್ ಟು ಸೇಮ್ ಇದಕ್ಕಿಂತ ಸುಪೀರಿಯರ್ ವೇದೊಳಗೆ ಆಫ್ಲೈನ್ ಹೋಗ್ತೈತಿ. ಯಾಕಂದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಹೆಂಗೆ ಕಲಿಸ್ತಾರೆ, ಹೆಂಗೆ ನಮಗೆ ತಿಳಿತದೋ ಏನು ಇಲ್ಲೋ ಅಂತೇಳಿ ಅವ್ರಿಗೆ ಕೆಲವೊಂದಿಷ್ಟು ಡೌಟ್ಸ್ ಇದ್ದು ಅದನ್ನು ಕ್ಲಾರಿಟಿ ಮಾಡ್ಲಿಕ್ಕೆ ಸೊ ಇವು ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡೈತಿ. ಸೊ ನೆಕ್ಸ್ಟ್ ರಿಸರ್ಚ್ ಅಂತಂದ್ರೆ ಇದೇ ತರಾನೇ ಮುಂದಿಂದು ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಯು ಕ್ಯಾನ್ ಕನ್ಸಿಡರ್ ಹಿಯರ್. ದಟ್ ಈಸ್ ಥರ್ಡ್ ಒನ್, ರೋ ಮ್ಯಾಟ್ರಿಕ್ಸ್ ಅಂತ ಹೇಳಿ ಬರುತ್ತದೆ ನೋಡ್ರಿ. ರೋ ಮ್ಯಾಟ್ರಿಕ್ಸ್ ಅನದರ್ ಒನ್ ಇಟ್ ಈಸ್ ದೇರ್ ಆಸ್ ಅ ರೋ ಮ್ಯಾಟ್ರಿಕ್ಸ್. ಸರ್ ಏನ್ರಿ ಇದು ರೋ ಮ್ಯಾಟ್ರಿಕ್ಸ್ ಅಂತಂತಂದ್ರ, ಸೊ ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಆಲ್ಸೋ ಎಕ್ಸಾಂಪಲ್ ರಾದರ್ ದ್ಯಾನ್ ಫಸ್ಟ್ ಡೆಫಿನಿಷನ್. ಕೆಲವೊಂದಿಷ್ಟು ಸೀದಾ ಹೋಗ್ತೈತಿ ಡೆಫಿನಿಷನ್ ಎಕ್ಸಾಂಪಲ್ಸ್, ಕೆಲವೊಂದಿಷ್ಟು ಉಲ್ಟಾ ಹೋಗ್ತೈತಿ ಎಕ್ಸಾಂಪಲ್ಸ್ ಕೊಟ್ಟು ಡೆಫಿನಿಷನ್. ಯಾಕ್ರಿ ಸರ್ ಅಂತಂದ್ರೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕಾಗಿತ್ತಂದ್ರೆ ಕೆಲವೊಂದಿಷ್ಟನ್ನ ಎಕ್ಸಾಂಪಲ್ ಮುಖಾಂತರ ಕ್ಲಾರಿಟಿ ಜಾಸ್ತಿ ಸಿಗ್ತೈತಿ. ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ಹಿಯರ್ ಸೊ ಕನ್ಸರ್ನ್ ಟು ದಿ ವಾಟ್ ಇಟ್ ಈಸ್ ಎಕ್ಸಾಂಪಲ್. ಸೊ ದಟ್ ಎ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಹಿಯರ್ ಕನ್ಸರ್ನ್ ಟು ದಿ ರೋ ಮ್ಯಾಟ್ರಿಕ್ಸ್. ಯಾವ್ದ್ರಿ ಸರ್ ಅಂತಂದ್ರೆ ಯಾವ್ದಾದ್ರು ನಂಬರ್ನ ತಗೊಳ್ರಿ. 1 4 3 ಇದ್ರ ಆರ್ಡರ್ ಹೇಳ್ರಿ. ಜಸ್ಟ್ ಒಂದೇ ಇಲ್ಲಿ ನೋಡ್ರಿ, ಜಸ್ಟ್ 1 ರೋ ಇಟ್ ಈಸ್ ದೇ. ಓಕೆ, 1 ಬೈ ಎಷ್ಟು ಕಾಲಮ್ಸ್ ರೀ ಸರ್? 1 2 3 3 ಕಾಲಮ್ಸ್. ನೆಕ್ಸ್ಟ್ ಸರ್ ಇನ್ನೊಂದು ಎಕ್ಸಾಂಪಲ್ನ ಕೊಟ್ಟಿರ್ತೀವಿ ನೋಡ್ರಿ ಇಲ್ಲಿ, ಬಿ ಮ್ಯಾಟ್ರಿಕ್ಸ್. ಸೊ ಬಿ ಮ್ಯಾಟ್ರಿಕ್ಸ್ ಇನ್ನೊಂದು ಎಕ್ಸಾಂಪಲ್ನ ಯು ಕ್ಯಾನ್ ಕನ್ಸಿಡರ್ ಒನ್ ಮೋರ್ ಹಿಯರ್, ದಟ್ ಈಸ್ 4 3 2 1 ಅಂತೇಳಿ. ಸೊ ಇದ್ರದ್ದು ಆರ್ಡರ್ ಎಷ್ಟು ಸರ್? ಒಂದೇ ರೋ ಇದೆ. ಹೌ ಮೆನಿ ಕಾಲಮ್ಸ್? 1 2 3 4 ಕಾಲಮ್ಸ್. ಸೊ ಹಾಗಾದ್ರೆ ಇಲ್ಲಿ ಎಷ್ಟು ಅಬ್ಸರ್ವೇಷನ್ ಮಾಡ್ತಾ ಇದ್ದೀರಿ, ಏನ್ ಅಬ್ಸರ್ವೇಷನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಓನ್ಲಿ ಯು ಆರ್ ಅಬ್ಸರ್ವಿಂಗ್ ದ್ಯಾಟ್ ಓನ್ಲಿ ಒನ್. ಸೊ ಏನಂತೇಳಿ ಓನ್ಲಿ 1 ರೋ, ಓನ್ಲಿ ಒಂದೇ ರೋ ಇದೆ ಇಲ್ಲಿ, ಓನ್ಲಿ 1 ರೋ. ಇಫ್ ದಟ್ ಎನಿ ಆಫ್ ದಿ ಮ್ಯಾಟ್ರಿಕ್ಸ್ that if it has only 1 row then it is called as a row matrix ಅಂತೇಳಿ ಅಷ್ಟೇ ಡೆಫಿನಿಷನ್ ಬರ್ಸಿರ್ತದ ನೋಡ್ರಿ. ಓಕೆ, ಅದ್ರಾಗ ಏನಿರಬೇಕು? ಒಂದೇ ಒಂದು ರೋ ಇರಬೇಕು. ಅವಾಗ ಏನಂತೀರಿ ಸರ್ ಅಂತಂದ್ರೆ ಆ ಮ್ಯಾಟ್ರಿಕ್ಸಿಗೆ ರೋ ಮ್ಯಾಟ್ರಿಕ್ಸ್ ಅಂತೇಳಿ ಕರೆದಿರ್ತೀವಿ. ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ಅ ಮ್ಯಾಟ್ರಿಕ್ಸ್. ಯಾವುದೋ ಒಂದು ಮ್ಯಾಟ್ರಿಕ್ಸ್ ತಗೊಳ್ರಿ. ಓಕೆ, ಅ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಏನಂತ ಇರೋದಕ್ಕೆ ಅಂತಂದ್ರೆ ಇಸ್ ಸೆಟ್ ಟು ಬಿ ರೋ ಮ್ಯಾಟ್ರಿಕ್ಸ್ ಅಂತ. ಇಸ್ ಸೆಟ್ ಟು ಬಿ ರೋ ಮ್ಯಾಟ್ರಿಕ್ಸ್. ಯಾವಾಗ ಅದಕ್ಕೆ ರೋ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀರಿ ಸರ್ ಅಂತಂದ್ರೆ ಇಫ್ ಇಟ್ ಅಂದ್ರೆ ಆ ಮ್ಯಾಟ್ರಿಕ್ಸ್ ಅಂತಂದ್ರೆ ಇಫ್ ಇಟ್ ಹ್ಯಾಸ್ ಓನ್ಲಿ ಏನಪ್ಪಾ ಅಂತಂದ್ರೆ ಇದೇ ಬಹಳ ಇಂಪಾರ್ಟೆಂಟ್ ವರ್ಡ್ ನೋಡಿ, ಓನ್ಲಿ 1 ರೋ. ಇಫ್ ಇಟ್ ಹ್ಯಾಸ್ ಓನ್ಲಿ 1 ರೋ ದೆನ್ ದಟ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಆಸ್ ಅ ರೋ ಮ್ಯಾಟ್ರಿಕ್ಸ್ ಅಂತೇಳಿ ಆಲ್ರೆಡಿ ಇಲ್ಲಿ ಎಕ್ಸಾಂಪಲ್ಸ್ ನ ಮೆನ್ಷನ್ ಮಾಡಿದೀವಿ ನೋಡ್ರಿ. ಯು ಕ್ಯಾನ್ ನೋಟ್ ಡೌನ್ ದಟ್ ಎಕ್ಸಾಂಪಲ್ಸ್.
ನೆಕ್ಸ್ಟ್ ಸರ್ ಅಂತಂದ್ರೆ ಇದ್ರಾಗ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನ್ರಿ ಸರ್ ಅಂತಂದ್ರೆ ಇದ್ರದ್ದು ಆರ್ಡರ್ ಹೇಳಬೇಕಾಗಿತ್ತು ಅಂದ್ರೆ ರೋ ಮ್ಯಾಟ್ರಿಕ್ಸ್ ಆರ್ಡರ್ ಇನ್ ಜನರಲ್ ಆಗಿ ಇನ್ ಜನರಲ್ the order of in general the order of ಎದರದ್ರಿ ಸರ್ ಅಂತಂದ್ರೆ ಆರ್ಡರ್ ಆಫ್ ರೋ ಮ್ಯಾಟ್ರಿಕ್ಸ್ ಆರ್ಡರ್ ಆಫ್ ರೋ ಮ್ಯಾಟ್ರಿಕ್ಸ್ ಯಾವ ತರ ಕೊಡಬಹುದು ಇದು ಯು ಕ್ಯಾನ್ ಸಿ ದಟ್ ಇನ್ ಜನರಲ್ ಆಗಿ ಯಾವ ತರ ಬರಿಬಹುದು ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಓನ್ಲಿ ಒನ್ ಏನಿದೆ ರೋ ಇದೆ ಇಲ್ಲಿನೂ ಓನ್ಲಿ ಒನ್ ರೋ ಇದೆ ಬಟ್ ಕಾಲಮ್ಸ್ ಗೊತ್ತಿಲ್ಲ ಎಷ್ಟಿರ್ತಾವೆ ಇದಿರ್ತಾವೆ ಸೊ ಇನ್ ಜನರಲ್ ಆಗಿ ರೋ ಮ್ಯಾಟ್ರಿಕ್ಸ್ ಆರ್ಡರ್ ಹೆಂಗ್ ಹೇಳ್ತೀರಿ ಸರ್ ಆರ್ಡರ್ ಆಫ್ ರೋ ಮ್ಯಾಟ್ರಿಕ್ಸ್ ಈಸ್ ದಟ್ ಈಸ್ 1/n ಅಂತೇಳಿ 1/n ಅಂದ್ರೆ ದಟ್ ಈಸ್ ವಾಟ್ ಒನ್ ರೋ ಇರ್ತೈತಿ ಇಂಟು ಅನ್ನೋದಕ್ಕಿಂತ ಬೈ ಅಂತ ಹೇಳ್ರಿ ಓಕೆ ಯು ಡೋಂಟ್ ಕಾಲ್ ಇಟ್ ಆಸ್ ಎ ಇಂಟು ಕ್ರಾಸ್ ಬೆಟರ್ ಯು ಕಾಲ್ ಇಟ್ ಆಸ್ ಎ ಬೈ ದಟ್ ಈಸ್ 1/. ಸೊ ಕಾಲಮ್ಸ್ ಎಷ್ಟಾಗಿ ಕಾಲಮ್ಸ್ ಇರ್ಲಕ್ಕ 1/. ಕಾಲಮ್ಸ್ ದಿಸ್ ಈಸ್ ಇನ್ ಜನರಲ್ ಆಗಿ ರೋ ಮ್ಯಾಟ್ರಿಕ್ಸ್ ಆರ್ಡರ್. ಸರಿ ಸರ್ ಇದು ರೋ ಮ್ಯಾಟ್ರಿಕ್ಸ್ ಡಿಸ್ಕಷನ್ ಮಾಡಿದೇವಲ್ಲ ಅದೇ ತರನೇ ಇನ್ನು ಕಾಲಮ್ ಮ್ಯಾಟ್ರಿಕ್ಸ್ ಅಂತೇಳಿ ಇರಬಹುದೇನಂತಂದ್ರೆ ಎಸ್ ಅಫ್ಕೋರ್ಸ್ ಇಟ್ ಇಸ್ ದೇರ್ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದಿ. ಸೊ ನೆಕ್ಸ್ಟ್ ಎಷ್ಟನೇದ್ರಿ ಸರ್ ಫೋರ್ತ್ ಒನ್ ಏನಿದೆ ಸರ್ ಅದು ಅಂತಂದ್ರೆ ಕಾಲಮ್ ಮ್ಯಾಟ್ರಿಕ್ಸ್ ಅಂತೇಳಿ ಕಾಲಮ್ ಮ್ಯಾಟ್ರಿಕ್ಸ್. ಸೊ ಅಲ್ಲಿ ಹೆಂಗ ರೋ ಮ್ಯಾಟ್ರಿಕ್ಸ್ಗೆ ಡಿಸ್ಕಷನ್ ಮಾಡಿದೇವಲ್ಲ ಅದೇ ತರನೇ ಕಾಲಮ್ ಮ್ಯಾಟ್ರಿಕ್ಸ್ಗೆ ಡಿಸ್ಕಷನ್ ಮಾಡೋಣ. ಸೊ ಅದನ್ನ ಡೆಫಿನಿಷನ್ ವಾಪಸ್ ಬರೋಣ ಅಂತ ಫಸ್ಟ್ ಯು ಕ್ಯಾನ್ ಸಿ ಕನ್ಸರ್ನ್ ಟು ದ ಎಕ್ಸಾಂಪಲ್. ಓಕೆ ಯಾವ ತರ ಎಕ್ಸಾಂಪಲ್ ಕೊಡ್ತೀರಿ ಸರ್ ಅಂತಂದ್ರೆ ಅಲ್ಲಿ ಓನ್ಲಿ ಒನ್ ರೋ ಬರೆದಿದ್ರೆ ಪ್ರಿವಿಯಸ್ಲಿ ಓಕೆ ಕನ್ಸರ್ನ್ ಟು ದಿ ವಾಟ್ ರೋ ಮ್ಯಾಟ್ರಿಕ್ಸ್. ಇಲ್ಲಿ ಕಾಲಮ್ ಮ್ಯಾಟ್ರಿಕ್ಸ್ಗೆ ಓನ್ಲಿ ಒನ್ ಕಾಲಮ್ ಇರುತ್ತೆ ಯಾವ ತರ ಸರ್ ಅದು ಅಂತಂದ್ರೆ ಯು ಕ್ಯಾನ್ ಹ್ಯಾವ್ ಹಿಯರ್ ಎಕ್ಸಾಂಪಲ್. ಸೊ ದಟ್ ಈಸ್ ಎ ಇಸ್ ಈಕ್ವಲ್ಸ್ ಟು ಒಂದೇ ಕಾಲಮ್ ಇರಬೇಕು ರೋ ಎನಿ ನಂಬರ್. ಸೊ 1 4 8 ಅಂತೇಳಿ. ಸೊ ಎಷ್ಟು ರೋಸ್ ಇದ್ದಾವೆ ನೋಡ್ರಿ 1 2 3 ರೋಸ್. ಎಷ್ಟು ಕಾಲಮ್ ಇದೆ ಜಸ್ಟ್ ಒನ್ ಕಾಲಮ್. Next is another example B I am going to specify here that is 1 4 3 2. Okay 1 4 3 2. ಸರಿ ಸರ್ ಹಾಗಾದ್ರೆ ಇದ್ರದ್ದು ಆರ್ಡರ್ ಹೇಳ್ರಿ ಅಂತಂದ್ರೆ ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್ 1 2 3 4 by only one column. So that is 4/1 is the order. Here what you are observing, so you can see here clearly you are observing that only one ಏನಂತ ಹೇಳಿದೆಯಪ್ಪ ಅಂತಂದ್ರೆ ಓನ್ಲಿ ಒನ್ ಕಾಲಮ್ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್ ಒಂದೇ ಕಾಲಮ್ ಇದೆ ಇದರೊಳಗಡೆ. ಓಕೆ ದಟ್ ಈಸ್ ಓನ್ಲಿ ಒನ್ ಕಾಲಮ್. ಸೊ ಹಾಗಾದ್ರೆ ಇದರ ಡೆಫಿನಿಷನ್ ಯಾವ ತರ ಕುಡಿತೀರಿ ಸರ್ ಮೆನ್ಷನ್ ಮಾಡ್ತೀರಿ ಅಂತಂದ್ರೆ ಅ ಮ್ಯಾಟ್ರಿಕ್ಸ್ ಯಾವುದೋ ಒಂದು ಮ್ಯಾಟ್ರಿಕ್ಸ್ ಅದಕ್ಕೆ ಏನಂತ ಇದ್ದೀವಿ ನಾವು ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಕಾಲಮ್ ಮ್ಯಾಟ್ರಿಕ್ಸ್ is said to be ಏನ್ರಿ ಸರ್ ಅಂತಂದ್ರೆ is said to be column matrix is said to be column matrix if it has ಓನ್ಲಿ ಏನಂತ ಹೇಳಿ ಬರೆದಿರ್ತದ ಆಗಲೇ ರೋ ಅಂತ ಹೇಳಿ ಬರೆದಿದ್ದೆವು ಪ್ರೀವಿಯಸ್ ದೊಳಗ ಇವಾಗ ಓನ್ಲಿ ಒನ್ ಸೊ ಕಾಲಮ್ ಓಕೆ. ಸೊ ಅಂತ ಮ್ಯಾಟ್ರಿಕ್ಸ್ ಗೆ ಏನಂತ ಹೇಳಿ ಕರೆದಿರ್ತೀರಪ್ಪ ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಇಟ್ ಈಸ್ ಕಾಲಮ್ ಮ್ಯಾಟ್ರಿಕ್ಸ್. ಹಾಗಾದ್ರೆ ಇಲ್ಲಿ ಪ್ರೀವಿಯಸ್ ಆಗಿ ಏನ್ ಡಿಸ್ಕಷನ್ ಮಾಡಿದೆವು ಇನ್ ಜನರಲ್ ಆಗಿ ಅದರದ್ದು ಆರ್ಡರ್ ಫಾರ್ ದಿ ರೋ ಮ್ಯಾಟ್ರಿಕ್ಸ್ ಅದೇ ತರನೇ ಕಾಲಮ್ ಮ್ಯಾಟ್ರಿಕ್ಸ್ ಗೆ ಯಾವ ತರ ಇನ್ ಜನರಲ್ ಆಗಿ ಆರ್ಡರ್ ಹೇಳ್ತೀರಿ ಸರ್ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದಿ ಆರ್ಡರ್ ಕನ್ಸರ್ನ್ ಟು ದಿ. So that in general the order of ಎದರದ್ರಿ ಸರ್ ಅಂತಂದ್ರೆ ಆರ್ಡರ್ ಆಫ್ ಕಾಲಮ್ ಮ್ಯಾಟ್ರಿಕ್ಸ್ ಈಸ್ ಯಾವ ತರ ಹೇಳ್ತೀರಿ ಸರ್ ಅಂತಂದ್ರೆ ಅದ್ರಾಗ ಎಷ್ಟು ಇರ್ತಾವಪ್ಪ ಅಂತಂದ್ರೆ ರೋಸ್ ವಿ ಡೋಂಟ್ ನೋ m ನಂಬರ್ ಆಫ್ ರೋಸ್ ಓನ್ಲಿ ಒನ್ ಕಾಲಮ್ ಇಟ್ ಈಸ್ ಹ್ಯಾವಿಂಗ್. So that's why m/1 is the order. That is hang ಅಂತಂದಂಗ್ರಿ ಸರ್ rows by only one column ಇರುತ್ತದೆ ನೋಡ್ರಿ. I hope everyone understood clearly concerned to these different types of matrices. ಇನ್ನೊಂದು matrices ನ matrix ದ ಟೈಪ್ಸ್ ತಗೊಳ್ರಿ. ಸೊ ಅದೊಂದು ಡಿಸ್ಕಷನ್ ಮಾಡಿ ಸರ್ ಉಳಿದಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದೆಯಲ್ರಿ ಅದು ಸ್ಕೇಲಾರ್ ಡಯಾಗ್ನಲ್ ಅದೇ ಇದ್ರಾಗ ಹೇಳಿಲ್ಲಲ್ರಿ ಅಂತಂದ್ರೆ ಅದನ್ನ ನೆಕ್ಸ್ಟ್ ಕ್ಲಾಸ್ನಾಗನು ಡಿಸ್ಕಷನ್ ಮಾಡಿರ್ತದಂತ ನೆಕ್ಸ್ಟ್ ವಿಡಿಯೋ ಅವು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ವಿಡಿಯೋಸ್ ಅಂತೇಳಿ ಅಪ್ಲೋಡ್ ಮಾಡ್ಕೊಂತ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ಕೊಂತ ಹೋಗ್ತೈತಿ. ಎಲ್ಲಾನು ಏನು ವಿಡಿಯೋಸ್ಗಳದ್ದು ಲಿಂಕ್ಸ್ನ ನಿಮಗೆ ಕಳ್ಸಕ್ಕಾಗಂಗಿಲ್ಲ. ಸೊ ಅದಕ್ಕೆ ನೀವೇನು ಮಾಡ್ರಪ್ಪ ಅಂದ್ರೆ SPUC ಕೋಚಿಂಗ್ ಸೆಂಟರ್ದು ಏನು ಯೂಟ್ಯೂಬ್ ಚಾನಲ್ ಇದೆಯಲ್ಲ
ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗ್ರಿ ಫ್ರೀ ಆಫ್ ಕಾಸ್ಟ್ ಒಳಗೆ, ಅದಕ್ಕೇನು ಕಾಸ್ಟ್ ಏನು ಇರಂಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ರಿ ಸೊ ದಟ್ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ದಿ ನ್ಯೂ ವಿಡಿಯೋ ಅಟ್ ದಟ್ ಟೈಮ್ ಯು ವಿಲ್ ಗೆಟ್ ಸೊ ನೋಟಿಫಿಕೇಶನ್. ಅದು ಸಬ್ಸ್ಕ್ರೈಬ್ ಅಂತೇಳಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ನೋಟಿಫಿಕೇಶನ್ ಬರ್ತೈತೆ ನೋಡ್ರಿ. ಸೊ ಅಷ್ಟು ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಎಷ್ಟೇ ವಿಡಿಯೋಸ್ ನಾವು ಹೊಸ ವಿಡಿಯೋಸ್ಗಳು ಎಷ್ಟು ಬೇಕಾದಷ್ಟು ಅಪ್ಲೋಡ್ ಮಾಡ್ಲಿಕ್ಕೆ ಅವಾಗ ನೋಟಿಫಿಕೇಶನ್ ಬರ್ತೈತಿ. ಸೊ ಲೆಟ್ ಅಸ್ ಹ್ಯಾವ್ ದ ಫಿಫ್ತ್ ಒನ್, ದಟ್ ಈಸ್ ವಾಟ್ ಜೀರೋ ಮ್ಯಾಟ್ರಿಕ್ಸ್. ಅದಕ್ಕೆ ಇನ್ನೊಂದು ಹೆಸರು ಏನ್ರಿ ಸರ್ ನಲ್ ಮ್ಯಾಟ್ರಿಕ್ಸ್ ಅಂತೇಳಿ ಕರೀತಾರೆ ನೋಡ್ರಿ. ಜೀರೋ ಮ್ಯಾಟ್ರಿಕ್ಸ್, ನಲ್ ಮ್ಯಾಟ್ರಿಕ್ಸ್ ಅಂತ. ನಲ್ ಮ್ಯಾಟ್ರಿಕ್ಸ್ ಸರ್ ಅನ್ಬೋದು, ಜೀರೋ ಮ್ಯಾಟ್ರಿಕ್ಸ್ ಸರ್ ಅನ್ಬೋದು. ಸರಿ ಸರ್, ಅದು ಹೆಂಗ್ ಡಿನೋಟ್ ಮಾಡ್ತಾರಂದ್ರೆ ಓಲೆ, ಕ್ಯಾಪಿಟಲ್ ಓ. ಸರ್ ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ನಲ್ ಮ್ಯಾಟ್ರಿಕ್ಸ್ ಆರ್ ವಾಟ್ ಡು ಯು ಮೀನ್ ಬೈ ದಟ್ ಜೀರೋ ಮ್ಯಾಟ್ರಿಕ್ಸ್ ಅಂತ. ಸೊ ಅದನ್ನ ಹೆಂಗ್ ಡಿನೋಟ್ ಮಾಡ್ತೀವಿ ಅಂತ ಹೇಳಿದೆವು. ಇಟ್ ಈಸ್ ಡಿನೋಟೆಡ್ ಬೈ ಯಾವುದು? ಜೀರೋ ಮ್ಯಾಟ್ರಿಕ್ಸ್. ಜೀರೋ ಮ್ಯಾಟ್ರಿಕ್ಸ್ ಅದ್ರ ಡೆಫಿನಿಷನ್ ವಾಪಸ್ ಬರ್ತೀನಂತ. ಓಕೆ, ಜೀರೋ ಮ್ಯಾಟ್ರಿಕ್ಸ್ ಈಸ್ ಡಿನೋಟೆಡ್ ಬೈ ಎದ್ರಲೇರ್ ಸರ್ ಜೀರೋ ಅನ್ಬಾರ್ದು, ಓ ಅನ್ಬೇಕು. ಓಕೆ, ಓ. ಸೊ ಇಟ್ ಈಸ್ ಓ ಅಂತ. ನೆಕ್ಸ್ಟ್ ಸರ್ ಅಂತಂದ್ರೆ ಇದಕ್ಕೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟು ವಾಪಸ್ ಡೆಫಿನಿಷನ್ ಬರ್ತೇನೆ ನೋಡ್ರಿ. ಎಕ್ಸಾಂಪಲ್ಸ್ ಕೊಡ್ರಿ ಸರ್ ಅಂತಂದ್ರೆ ಓ ದಟ್ ಈಸ್ ಈಕ್ವಲ್ಸ್ ಟು 0 0 0 0. ಸೊ ಇದ್ರ ಆರ್ಡರ್ ಎಷ್ಟು ಸರ್ ಅಂತಂದ್ರೆ 2/2. ಇನ್ನೊಂದು ಎಕ್ಸಾಂಪಲ್ ಕೊಡ್ರಿ ಸರ್ ಅಂತಂದ್ರೆ ದಟ್ ಯು ಕ್ಯಾನ್ ಹ್ಯಾವ್ ಹಿಯರ್ 0 0 0 0 0 0. ಇಟ್ಸ್ ಆರ್ಡರ್ ಎಷ್ಟು ಸರ್ ಅಂತಂದ್ರೆ 3/2. ಸೊ 3 rows ಆರ್ ದೇರ್, 2 columns ಆರ್ ದೇರ್. ಸರ್ ಇನ್ನೊಂದು ಎಕ್ಸಾಂಪಲ್ ಕೊಡ್ರಿ ಅದೇ ನಲ್ ಮ್ಯಾಟ್ರಿಕ್ಸಿಗೆ ಅಂತಂದ್ರೆ 0 0 0 0 0 0 0 0 0. ಸೊ ಇದ್ರದ್ದು ಆರ್ಡರ್ ಎಷ್ಟು ಸರ್ ಅಂತಂದ್ರೆ 3/3 ಅಂತೇಳಿ, 3/3. ಸೊ ಇಷ್ಟೆಲ್ಲ ಎಕ್ಸಾಂಪಲ್ಸ್ ನೋಡಿದ್ರೆ ನಿಮಗೆ ಏನೋ ಒಂದು ಕ್ಲಾರಿಟಿ ಸಿಗ್ತದಪ್ಪ ಅಂತಂದ್ರೆ ಆಲ್ ಎಂಟ್ರೀಸ್ ಅಥವಾ ಆಲ್ ದಿ ಎಲಿಮೆಂಟ್ಸ್ ಆಫ್ ದಟ್ ಮ್ಯಾಟ್ರಿಕ್ಸ್ ದೇ ಆರ್ ವಾಟ್ ಜೀರೋ ಅಂತ. ಸೊ ಎಲಿಮೆಂಟ್ಸ್ ಆಫ್ ದಟ್ ಮ್ಯಾಟ್ರಿಕ್ಸ್ ಇಫ್ ದೇ ಆರ್ ಆಲ್ ಜೀರೋಸ್, okay, then that matrix is called as a null matrix ante. Let us see, can have here a matrix is said to be ಏನ್ರಿ ಸರ್ ಅಂತಂದ್ರೆ ಜೀರೋ ಮ್ಯಾಟ್ರಿಕ್ಸ್ ಸರ್ ಅನ್ರಿ, ಜೀರೋ ಮ್ಯಾಟ್ರಿಕ್ಸ್ ಇಲ್ಲ ಸರ್ ಅದಕ್ಕೆ ನಾವು ನಲ್ ಮ್ಯಾಟ್ರಿಕ್ಸ್ ಅಂತೀವ್ರಿ ಅಂತಂದ್ರೆ ಯು ಕ್ಯಾನ್ ಕಾಲ್ ಇಟ್ ಎಸ್ ಬ್ರಾಕೆಟ್ದೊಳಗೆ ಬೇಕಂದ್ರೆ ಬರೀತೀನಿ ನೋಡ್ರಿ, ಓ ಆರ್ ನಲ್ ಮ್ಯಾಟ್ರಿಕ್ಸ್. ಓಕೆ, ಜೀರೋ ಮ್ಯಾಟ್ರಿಕ್ಸ್ ಓ ಆರ್ ನಲ್ ಮ್ಯಾಟ್ರಿಕ್ಸ್. ಯಾವಾಗ ಅದಕ್ಕೆ ಜೀರೋ ಮ್ಯಾಟ್ರಿಕ್ಸ್ ಅಥವಾ ನಲ್ ಮ್ಯಾಟ್ರಿಕ್ಸ್ ಅಂತೀರಪ್ಪ ಅಂತಂದ್ರೆ ಇಫ್ ಆಲ್ ಇಟ್ಸ್ ಅದರದ್ದು ಎಲ್ಲ ಎಲಿಮೆಂಟ್ಸ್ಗಳು ಅಂತ. ಇಫ್ ಆಲ್ ಇಟ್ಸ್ ಎಲಿಮೆಂಟ್ಸ್ ಏನಿರ್ಬೇಕ್ರಿ ಸರ್ ಅಂತ, ಇಫ್ ಆಲ್ ಇಟ್ಸ್ ಎಲಿಮೆಂಟ್ಸ್ ಆರ್ ಜೀರೋಸ್. ಅವು ಜೀರೋಸ್ ಇದ್ದು ಅಂತಂದ್ರೆ ಅವಕ್ಕೆ ಏನಂತ ಹೇಳಿ ಕರಿತೀವಿ, ಅದಕ್ಕೆ ಏನಂತ ಹೇಳಿ ಕರಿತೀವಿ ಅಂತಂದ್ರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ಅ ನಲ್ ಮ್ಯಾಟ್ರಿಕ್ಸ್ ಅಂತೇಳಿ. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಕನ್ಸರ್ನ್ ಟು ಆಲ್ ದೀಸ್ 5 ಸೊ ಟೈಪ್ಸ್ ಆಫ್ ಮ್ಯಾಟ್ರಿಸಸ್. ಅವೊಂದೆರಡು ಹೇಳಿ ಕಂಪ್ಲೀಟ್ ಮಾಡಿ ಕೊಡೋಣಂತ. ಸೊ ನೆಕ್ಸ್ಟ್ ಕ್ಲಾಸಿಗೆ ಏನು ಮಾಡೋಣ ಅಂತ, ಕನ್ಸ್ಟ್ರಕ್ಷನ್ ಆಫ್ ಅ ಮ್ಯಾಟ್ರಿಕ್ಸ್ ಹೋಗೋಣ ಅಂತ. ಓಕೆ, ಇನ್ಸ್ಟೆಡ್ ಆಫ್ ಸ್ಕಿಪ್ಪಿಂಗ್ ದೋಸ್ ರಿಮೈನಿಂಗ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಲೆಟ್ ಅಸ್ ವಿ ಶಾಲ್ ಕವರ್ ದೋಸ್ ಆಲ್ಸೋ ಬಿ. ಸ್ವಲ್ಪ ಇಲ್ಲೊಂದು ನೋಟ್ ಅಂತ ಹೇಳಿ ತಗೊಳ್ರಿ. ಇದೊಂದು ನೋಟ್ ಆದ ಬಳಿಕ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಉಳಿದಿದ್ದು ಏನಿದಾವಲ್ಲ, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿದೆ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದೆ, ಅವನ್ನೇ ಡೆಫಿನಿಷನ್ಸ್ ಬಹಳಷ್ಟು ಸಲ ಎಕ್ಸಾಮ್ದೊಳಗೆ ರಿಪೀಟ್ ಆಗಿದ್ದಾವೆ. ಅದನ್ನ ಹೋಗೋಕ್ಕಿಂತ ಮೊದಲ ಇಲ್ಲೊಂದು ನೋಟ್ ಕೊಟ್ಟಿರ್ತೀನಿ. ಲೆಟ್ ಅಸ್ ಯು ಕ್ಯಾನ್ ಸಿ ಹಿಯರ್ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕನ್ಸಿಡರೇಷನ್ ಮಾಡ್ಕೊಳ್ತೈತಿ ನೋಡ್ರಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಯಾವುದಾದ್ರೂ ಒಂದು ಎಕ್ಸಾಂಪಲ್ನ ಯು ಕ್ಯಾನ್ ಸ್ಪೆಸಿಫೈ ಹಿಯರ್ 2 4 3 8 5 6 1 4 5 ಅಂತೇಳಿ. ಸೊ ಐ ಟೇಕನ್ ದಿಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸರ್ ಇದು ಜನರಲ್ ಆಗಿ ತಗೋತಿದ್ರೆ m/n ಅಂತ ಹೇಳಿ ತಗೋಬಹುದು, ಇಲ್ಲಾಂದ್ರೆ ಇದ್ರದ್ದು ಎಷ್ಟು ಆರ್ಡರ್ ಇದೆ 3/3. ಓಕೆ, 3/3 ಆರ್ಡರ್. ಸೊ ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್ ಇಲ್ಲಿ ಲೆಫ್ಟ್ ಟಾಪ್ ಅಂತ ಹೇಳಿ ಬರೀತೀನಿ ನೋಡ್ರಿ, ಲೆಫ್ಟ್ ಕಡೆದು ಟಾಪ್. ಸರಿ, ಹಾಗಾದ್ರೆ ಇದು ಏನಾಗುತ್ತೆ ಅಂತಂದ್ರೆ ರೈಟ್ ಬಾಟಮ್, ಲೆಫ್ಟ್ ಟಾಪ್ ಟು ರೈಟ್ ಬಾಟಮ್. ಇಲ್ಲಿ ಎಲಿಮೆಂಟ್ಸ್ಗಳನ್ನ ಇಂಡಿಕೇಶನ್ ಮಾಡ್ತೀನಿ ನೋಡ್ರಿ. ಇದು ಏನಿದೆ ಅಲ್ಲ, ಇದನ್ನ ಎಲಿಮೆಂಟ್ಸ್ಗಳನ್ನ ಕವರ್ ಮಾಡಿದೆ, ಇದಕ್ಕೆ ಡಯಾಗ್ನಲ್ ಅಂತ ಹೇಳಿ ಕರೀತಾರೆ. ದಿಸ್ ಯು ಆರ್ ಗೋಯಿಂಗ್ ಟು ಕಾಲ್ ಎಸ್ ಅ ಡಯಾಗ್ನಲ್ ಆಫ್ ದಿ ಮ್ಯಾಟ್ರಿಕ್ಸ್. ಸೊ ಇಲ್ಲೇನಿದೆ ಅಲ್ಲ, ಇದೇ ಡಯಾಗ್ನಲ್. ಸೊ ಡಯಾಗ್ನಲ್ ಆಫ್ ಅ ಮ್ಯಾಟ್ರಿಕ್ಸ್, ಅದಕ್ಕೆ ಪ್ರಿನ್ಸಿಪಲ್ ಡಯಾಗ್ನಲ್ನು ಅಂತಾರೆ. ಓಕೆ, ದಟ್ ಆಲ್ಸೋ ಬಿ ಕಾಲ್ಡ್ ಎಸ್ ಪ್ರಿನ್ಸಿಪಲ್ ಡಯಾಗ್ನಲ್. ಇಲ್ಲಿ ಲೆಫ್ಟ್ ಟಾಪ್ ದಿಂದ ರೈಟ್ ಬಾಟಮ್ ತಕ್ಕ. ಹಾಗಾದ್ರೆ ಇಲ್ಲಿ 2 ಇದೆ ಅಲ್ರಿ ಸರ್, ಸೊ ದಿಸ್ ಇಸ್ ದ 2. ನೆಕ್ಸ್ಟ್ ಇಲ್ಲಿ ಏನಿದೆ ಸರ್ ಅಂತ 5 ಇದೆ ಅಲ್ಲ, ದಿಸ್ ಇಸ್ ದ 5. ನೆಕ್ಸ್ಟ್ ಇಲ್ಲೊಂದು 5 ಅಂತೇಳಿ ಏನಿದೆ ಅಲ್ಲ, ಇವೆಲ್ಲಾನು ಏನ್ರಿ ಸರ್ ಅಂತಂದ್ರೆ ದೀಸ್. ಸೊ 2 5 5 ಏನಿದಾವಲ್ಲ ಇವಕ್ಕೆ ಏನಂತ ಹೇಳಿ ಕರಿತೀರಪ್ಪ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀರಿ ನೋಡ್ರಿ. ಏನಂತ ಹೇಳಿ ಕರಿತೀರಿ? ಡಯಾಗ್ನಲ್ ಎಲಿಮೆಂಟ್ಸ್. ಹಾಗಾದ್ರೆ ಇನ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್
ಲೆಫ್ಟ್ ಟಾಪ್ ದಿಂದ ರೈಟ್ ಬಾಟಮ್ ತನಕ ಅಂದ್ರೆ ಈ ಕಡೆದು ಇಲ್ಲೇನಿದಾವಲ್ಲ ಇದು. ಸೊ ಇದಕ್ಕೆ ಏನಂತೀರಿ ಡಯಾಗ್ನಲ್ ಆಫ್ ದ ಮ್ಯಾಟ್ರಿಕ್ಸ್. ವಾಟ್ ಎವರ್ ದಿ ಎಲಿಮೆಂಟ್ಸ್ ದೇ ಆರ್ ದೇರ್ ಇನ್ ದಟ್ ಡಯಾಗ್ನಲ್ ದೇ ಆರ್ ಕಾಲ್ಡ್ ಆಸ್ ಡಯಾಗ್ನಲ್ ಎಲಿಮೆಂಟ್ಸ್ ಅಥವಾ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್. ಎಷ್ಟು ಇದು ನೋಟ್ ತಿಳಿದಿತ್ತು ಅಂತಂದ್ರೆ ಇದ್ರದ್ದು ಬೇಸ್ ಮ್ಯಾಲ ಸೊ ಯಾವ್ದು ಹೋಗೊಂಡ್ರಿ ಸರ್ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅನದರ್ ಟೈಪ್ಸ್ ಆಫ್ ಮೆಟ್ರೈಸಿಸ್ ದಟ್ ಈಸ್ ಅನದರ್ ಯಾವ್ದಿದೆ ಸರ್ ಅಂತಂದ್ರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತೇಳಿ ಇದೆ. ಲೆಟಸ್ ವಿ ಕ್ಯಾನ್ ಹ್ಯಾವ್ ಸಿಕ್ಸ್ತ್ ಒನ್ ದಟ್ ಈಸ್ ವಾಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಇವು ಡೆಫಿನಿಷನ್ ಇದೆ ಕೇಳಿದಾನ ಡಯಾಗ್ನಲ್ ಮತ್ತು ಯಾವ್ದ್ರಿ ಸರ್ ಅಂತಂದ್ರೆ ಸ್ಕೇಲಾರ್ ಅಂತೇಳಿ ಅವು ಉಳಿದಿದ್ದ ಮ್ಯಾಟ್ರಿಕ್ಸ್ ಏನಿದ್ದಾವಲ್ಲ ಅದರದ್ದೇ ಡೆಫಿನಿಷನ್ ಕೇಳಿದಾನ. ಲೆಟಸ್ ವಿ ಕ್ಯಾನ್ ಹ್ಯಾವ್ ಹಿಯರ್. ಸೊ ದಟ್ ಈಸ್ ವಾಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಇದರ ಡೆಫಿನಿಷನ್ ಕೊಡೋಣಂತ ಎಷ್ಟು ಸಿಂಪಲ್ ಆಗಿ ಮೆನ್ಷನ್ ಮಾಡಿರ್ತದ ನೋಡ್ರಿ. ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂದ್ರೆ ಕಂಪಲ್ಸರಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಇದ್ರೇನೆ ಅದು ಡಯಾಗ್ನಲ್ ಆಗ್ಲಿಕ್ಕೆ ಪಾಸಿಬಲ್ ಇದೆ. ಸ್ಕ್ವಯರ್ ಮ್ಯಾಟ್ರಿಕ್ಸ್ ಈಸ್ ಸೆಟ್ ಟು ಬಿ, ಅದಕ್ಕೆ ಏನಂತ ಹೇಳಿ ಕರೀಲಾಗತ್ತೀರಿ ಈಸ್ ಸೆಟ್ ಟು ಬಿ ಏನ್ರಿ ಸರ್ ಅಂತಂದ್ರೆ ಈಸ್ ಸೆಟ್ ಟು ಬಿ ಡಯಾಗ್ನಲ್ ಮ್ಯಾಟ್ರಿಕ್ಸ್. is said to be diagonal matrix. ಅದಕ್ಕೆ ಏನಂತ ಹೇಳಿ ಕರೀತೀರಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರೀತೀರಿ. if all its non diagonal elements if all its non diagonal elements ಇದು ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್. ಆರ್ ಏನ್ ಇರ್ಬೇಕ್ರಿ ಸರ್ ಅಂತಂದ್ರ ಆರ್ ಜೀರೋಸ್. ಅವು ಏನ್ ಇರ್ಬೇಕ್ರಿ ಸರ್ ಅಂತಂದ್ರೆ ಜೀರೋಸ್. ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲಾನು ಜೀರೋಸ್ ಇರಬೇಕು. ದಟ್ ಈಸ್ ಆಲ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಯಾವ್ದಂದಂಗಾಯ್ತು ಡಯಾಗ್ನಲ್. ಆಲ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಯಾವ್ದ್ರಿ ಸರ್ ಅಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್. ಆಲ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಡಯಾಗ್ನಲ್ ಎಲಿಮೆಂಟ್ಸ್ ಅವು ಏನ್ ಇರ್ಬೇಕ್ರಿ ಸರ್ ಅಂತಂದ್ರೆ ಜೀರೋಸ್ ಇರ್ಬೇಕು ನೋಡ್ರಿ. ಆಲ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಡಯಾಗ್ನಲ್ ಎಲಿಮೆಂಟ್ಸ್ ಸೊ ಆರ್ ಜೀರೋಸ್. ಅಂದ್ರ ಡಯಾಗ್ನಲ್ ಎಲಿಮೆಂಟ್ಸ್ ಇಟ್ಟು ಬಿಟ್ಟು ಉಳಿದಿದ್ದೆಲ್ಲಾನು ಏನ್ ಇರ್ಬೇಕಾಗ್ತದಪ್ಪ ಅಂತಂದ್ರೆ ಜೀರೋಸ್ ಅಂತೇಳಿ. ಸೊ ಇಲ್ಲಿ ಇಷ್ಟೇ ಇಂಪಾರ್ಟೆಂಟ್ ವರ್ಡ್ ನೋಡಿ. ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಜೀರೋಸ್. ಅವಿಷ್ಟು ಬಿಟ್ಟು ಉಳಿದಿದ್ದೆಲ್ಲಾನು ನಂಬರ್ ಇರ್ತಾವ. ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಎಷ್ಟು ನಂಬರ್, ಉಳಿದಿದ್ದೆಲ್ಲ ಏನಪ್ಪಾ ಅಂದ್ರೆ ಜೀರೋಸ್ ಅಂತೇಳಿ. ಸೊ ಅಷ್ಟು ನಿಮಗೆ ಕ್ಲಿಯರ್ ಆಯ್ತು ಅಂತಂದ್ರೆ ಒಂದು ಎಕ್ಸಾಂಪಲ್ ಮುಖಾಂತರ ಇನ್ನೂ ಕ್ಲಿಯಾರಿಟಿ ಜಾಸ್ತಿ ಆಗ್ತದೆ. ಲೆಟಸ್ ಯು ಕ್ಯಾನ್ ಹ್ಯಾವ್ ಹಿಯರ್ ಎಕ್ಸಾಂಪಲ್ ಫಾರ್ ಎದಕ್ರಿ ಸರ್ ಅಂತಂದ್ರೆ diagonal matrix ಗೆ. So let us you can give here example. A is equals to ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ನೇ ಇರಬೇಕು ಕಂಪಲ್ಸರಿ. ಅದ್ರಾಗ ಏನ್ ಇರ್ಬೇಕ್ರಿ ಸರ್ ಅಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಅಷ್ಟೇ ನಂಬರ್ ಇರಬೇಕು, ಉಳಿದಿದ್ದೆಲ್ಲ ಏನ್ ಇರಬೇಕು ಜೀರೋಸ್ ಇರ್ಬೇಕು ನೋಡ್ರಿ. ಇಲ್ಲಿ ಕೊಟ್ಟಿದೆ ನೋಡಿ 1 0 0 0 2 0 ನೆಕ್ಸ್ಟ್ ಸರ್ 0 0 8 ಓಕೆ 0 0 8 ಅಂತೇಳಿ. ಸೊ ಇಲ್ಲಿ ಎಕ್ಸಾಂಪಲ್ ನ ಕನ್ಸಿಡರೇಷನ್ ಮಾಡೈತಿ. ಇದು 3/3 ಆರ್ಡರ್ ಇದೆ. ಹೆನ್ಸ್ ಇಟ್ ಈಸ್ ಆಲ್ಸೋ ವಿತ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇನ್ನೊಂದು ತಗೊಳ್ರಿ ಸರ್ ಎಕ್ಸಾಂಪಲ್ ಅಂತಂದ್ರೆ ಅನದರ್ ಎಕ್ಸಾಂಪಲ್ 4 0 so 0 8 so its order is 2/2. so these are the some examples for the what diagonal matrix. okay so ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡೋಣ್ರಿ ಸರ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಡ್ರಿ ಫಾರ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಸೊ ಎಷ್ಟನೇದ್ರಿ ಸರ್ ಸೆವೆಂತ್ ಒನ್. ಯಾವ್ದ್ರಿ ಸರ್ ಹೆಸರು ಏನಿದೆ ಅದು ಅಂತಂದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತೇಳಿ. ಓಕೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತೇಳಿ ಇದೆ ನೋಡ್ರಿ. ಇದ್ರ ಮೇಲೆ ಮೋಸ್ಟ್ IMP ಅಂತೇಳಿ ಬರೆದಿರ್ತೀವಿ ನೋಡ್ರಿ. ಮೋಸ್ಟ್ IMP ಅಂದ್ರೆ 1 ಮಾರ್ಕಿಗೆ ಫಿಕ್ಸ್ ಕ್ವಶನ್ ಇದು 1 ಮಾರ್ಕ್. ಸೊ ಡಿಫೈನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತೇಳಿ ಮೆನಿ ಮೋರ್ ಟೈಮ್ಸ್ ದಿಸ್ ಕ್ವಶನ್ ವಾಸ್ ಅಪಿಯರ್ಡ್ ಇನ್ ಎಕ್ಸಾಮಿನೇಷನ್. ಸೊ ಲೆಟ್ ಅಸ್ ಗೋ ಹ್ಯಾಡ್ ಡೆಫಿನಿಷನ್ ಕನ್ಸರ್ನ್ ಟು ದಟ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಒಂದು ಟ್ರಿಕ್ ಹೇಳಿದ್ದೀನಿ ನೋಡ್ರಿ. ಆಗಲೇ ಏನು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಹೇಳೋ ಮುಂದೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಅಂದಿದ್ರಿ. ಈ ಸದ್ಯ ಏನ್ ಹೇಳೋಣಂತ ದಿಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಹೇಳೋ ಮುಂದೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಅಂತ ಹೇಳಿ ಹೋಗೋಣಂತ. diagonal matrix is said to be ಏನಂತ ಇದ್ದೀವಿ ಇದಕ್ಕೆ what we are going to call. so is said to be a scalar matrix. if ಇದು ಇಂಪಾರ್ಟೆಂಟ್ ಕಂಡೀಷನ್ ನೋಡಿ. if its diagonal elements ಆಗಲೇ ನೋಡ್ದಾಗ ಕಲಿಸಿದೆ ನೋಡ್ರಿ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ. ಇಫ್ ಇಟ್ಸ್ ಡಯಾಗ್ನಲ್ ಎಲಿಮೆಂಟ್ಸ್ ಏನ್ ಇರ್ಬೇಕ್ರಿ ಸರ್ ಇಫ್ ಇಟ್ಸ್ ಡಯಾಗ್ನಲ್ ಎಲಿಮೆಂಟ್ಸ್
ಆರ್ ಈಕ್ವಲ್ ಅಂತಾರೆ ಹೇಳ್ರಿ ಅಥವಾ ಸೇಮ್ ಅಂತಾರೆ ಮೆನ್ಷನ್ ಮಾಡ್ರಿ. ಆರ್ ಈಕ್ವಲ್ ಬ್ರಾಕೆಟ್ದೊಳಗೆ ಸೇಮ್ ಅಂದ್ರೆ ಒಂದೇ ತರಾನೇ ಇರ್ಬೇಕು ಅಂತ, ಬೇರೆ ಬೇರೆ ಇರಪ್ಲೇ ಇಲ್ಲ. ಎಕ್ಸಾಂಪಲ್ ಕೊಡ್ತೀನಿ ಅವಾಗ ಫುಲ್ ಕ್ಲಿಯರ್ ಆಗ್ತೈತಿ ನೋಡ್ರಪ್ಪ. ಸೊ ಎ ಇಸ್ ಈಕ್ವಲ್ಸ್ ಟು, ಸರ್ ಪ್ರೀವಿಯಸ್ದೇ ಕನ್ಸಿಡರೇಷನ್ ಮಾಡ್ರಿ ಅದ್ರಾಗೆ ಚೇಂಜ್ ಮಾಡಿ ತೋರಿಸ್ರಿ ಅಂತಂದ್ರೆ ಪ್ರೀವಿಯಸ್ ಏನು ಕನ್ಸಿಡರೇಷನ್ ಮಾಡಿದೇವಲ್ಲ ಇಲ್ಲಿ ತೋರಿಸಿರ್ತೈತಿ, ಅದ್ರಾಗ ಹೆಂಗೆ ಚೇಂಜ್ ಆಗ್ತೈತೆ ಅನ್ನೋ ನೋಡ್ರಿ. ಡಯಾಗ್ನಲ್ದ ಮ್ಯಾಟ್ರಿಕ್ಸ್ ತಗೊಂಡು ತೋರಿಸಿ ಅದನ್ನ ಸ್ಕೇಲಾರ್ ಹೆಂಗೆ ಕನ್ವರ್ಟ್ ಮಾಡ್ತೀವಿ ಅಂತ ಅನ್ನೋದು ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಸೊ ಇಲ್ಲೇನಿದೆ ಅಲ್ಲ, ಸೊ ಅಗಳಿದೆ ಪ್ರೀವಿಯಸ್ ಇದೆ, ಇದು ಎಷ್ಟಿತ್ತು 2 ಇಲ್ಲ, ಓಕೆ 2 ಇಟ್ ಈಸ್. ನೆಕ್ಸ್ಟ್ ಸರ್ ಅಂತಂದ್ರೆ 0 0 8 ಅಂತೇಳಿ. ಸೊ ದಿಸ್ ಪ್ರಿವಿಯಸ್ಲಿ ಕನ್ಸಿಡರ್ಡ್ ಆಸ್ ಎ ವಾಟ್ ಇಟ್ ಈಸ್, ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅದು ಅಂತೇಳಿ ತಗೊಂಡಿದ್ದೆವು. ಸೊ ಲೆಟ್ ಅಸ್ ಯು ಕ್ಯಾನ್ ಚೇಂಜ್ ದಿಸ್ ಒನ್ ಇಂಟು ವಾಟ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಹೆಂಗೆ ಚೇಂಜ್ ಮಾಡ್ತೀರಿ ಸರ್ ಇದು ಅಂತಂದ್ರೆ ಇಲ್ಲಿ ಡೆಫಿನಿಷನ್ ಹೇಳಿದೀವಿ ನೋಡಿ, ಏನಂತೇಳಿ ಡಯಾಗ್ನಲ್ ಎಲಿಮೆಂಟ್ಸ್ ಸೇಮ್ ಇರಬೇಕು ಅಂತ, ಈಕ್ವಲ್ ಇರಬೇಕು ಅಂತೇಳಿ. ಇದು 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 8 ಇದೆ. ಸೊ ಈ ಎಲ್ಲ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಬೇಕು, ಒಂದೇ ಎಲಿಮೆಂಟ್ಸ್ ಆಗಬೇಕು. ಅದು ಯಾವ ಥರ ಸತ್ತ, ಇದು ಏನು 8 ಇದೆಯಲ್ಲ ಇದನ್ನು ಒಂದು ರಿಮೂವ್ ಮಾಡಿ, ಇದನ್ನು ಒಂದು ರಿಮೂವ್ ಮಾಡಿ, ಇದಕ್ಕೆ 8 ಅಂತ ಹೇಳಿ ಬರಿತೀನಿ, ಇದನ್ನು 8 ಅಂತ ಹೇಳಿ ಬರಿತೀನಿ. ದೆನ್ ನಾವು ದಿಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇಸ್ ಚೇಂಜ್ಡ್ ಇಂಟು ವಾಟ್, ದಟ್ ಈಸ್ ದ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತೇಳಿ. ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಏನಿರ್ಬೇಕಪ್ಪ ಅಂದ್ರೆ ಈಕ್ವಲ್ ಇರಬೇಕು ಅಥವಾ ಸೇಮ್ ಇರಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡ್ರಿ ಸರ್ ಅಂತಂದ್ರೆ ಬಿ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಟೇಕ್. ಪ್ರಿವಿಯಸ್ ಏನಂತೇಳಿ ತಗೊಂಡಿದ್ರು ನೋಡ್ರಿ ಇಲ್ಲಿ. ಸೊ ಹಿಯರ್ ಯು ಕನ್ಸಿಡರ್ಡ್ ದಟ್ ಈಸ್ ಅ 4008 ಅಂತೇಳಿ. ಓಕೆ 4008 ಅಂತೇಳಿ. ಸರ್ ಹಾಗಾದ್ರೆ ಇದಕ್ಕೆ ಹೆಂಗೆ ಚೇಂಜ್ ಮಾಡ್ತೀರಿ ಅಂತಂದ್ರೆ ದಿಸ್ ಹ್ಯಾಸ್ ಟು ಬಿ ಚೇಂಜ್ಡ್, ಇದನ್ನ 8 ತೆಗೆದು 4 ಅಂತೇಳಿ ಮಾಡಿರ್ತೀನಿ ನೋಡಿ. ದಟ್ ಐ ಆಮ್ ಗೋಯಿಂಗ್ ಟು ಚೇಂಜ್ ಇಸ್ ಎ 4. ನಾವು 04, so sorry 4004, this is order having 2 by 2. Now it is an example for what a scalar matrix. So most important ಏನಪ್ಪಾ ಅಂದ್ರೆ ಡೆಫಿನಿಷನ್ ನೋಡ್ರಿ. A diagonal matrix is said to be scalar matrix if its diagonal elements are equivalent and same. I hope you understood clearly concerned to this scalar matrix. ಇದು ಬಹಳಷ್ಟು ಸಲ ಕೇಳಿದಾನ ಮತ್ತೆ ಕೇಳಂತದ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಲೆಟ್ ಅಸ್ ಯು ಕ್ಯಾನ್ ಪ್ರಾಕ್ಟೀಸ್ ಇನ್ ಯುವರ್ ಹೋಮ್ ಆಲ್ಸೋ ಬಿ. ಓಕೆ, ಸೊ ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದ ಫರ್ದರ್. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ ಸರ್ ಅಂತಂದ್ರೆ ದಟ್ ಇಟ್ ಈಸ್ ದೇರ್ ಆಸ್ ಅ ಕನ್ಸರ್ನ್ ಟು ದಿ ನೆಕ್ಸ್ಟ್ ಯಾವ್ದ್ರಿ ಸರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತೇಳಿ. ಲೆಟ್ ಅಸ್ ವಿ ಶಾಲ್ ಟೇಕ್ ಇನ್ ಟು ಕನ್ಸಿಡರೇಷನ್ ಆಫ್ ಲಾಸ್ಟ್ ಒನ್ ಇವತ್ತಿನ ಕ್ಲಾಸಿಂದು ಲಾಸ್ಟ್ ಕಾನ್ಸೆಪ್ಟ್ ಮತ್ತು ಲಾಸ್ಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್, ದಟ್ ಇಸ್ ವಾಟ್ ಐಡೆಂಟಿಟಿ ಅಥವಾ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಅಂತೀವಿ ನೋಡ್ರಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದಕ್ಕೆ ಇನ್ನೂ ಒಂದು ಹೆಸರು ಏನ್ರಿ ಸರ್ ಅಂತಂದ್ರೆ ಯೂನಿಟ್ ಮ್ಯಾಟ್ರಿಕ್ಸ್ ಅಂತೇಳಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ ಎಲ್ಸ್ ಯೂನಿಟ್ ಮ್ಯಾಟ್ರಿಕ್ಸ್. ಸರ್ ಅದು ಹೆಂಗೆ ಡಿನೋಟ್ ಮಾಡ್ತೀರಿ ಅಂತಂದ್ರೆ ಕ್ಯಾಪಿಟಲ್ ಐಲೆ ಡಿನೋಟ್ ಮಾಡಿರ್ತೀವಿ ನೋಡ್ರಿ. ದಟ್ ಈಸ್ ಡಿನೋಟೆಡ್ ಬೈ ಹೌ, ಕ್ಯಾಪಿಟಲ್ ಐ. ಸರಿ ಸರ್, ಹಾಗಾದ್ರೆ ಅದ್ರದ್ದು ಡೆಫಿನಿಷನ್ ಹೆಂಗೆ ಹೇಳ್ತೀರಿ ಅಂತಂದ್ರೆ ಆಗಳಿದು ಏನು ಇದು ಯಾವುದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಹೇಳೋ ಮುಂದೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ತೊಗೊಂಡು ಹೇಳಿದೆವು, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಹೇಳೋ ಮುಂದೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ತೊಗೊಂಡೇವಲ್ಲ. ಈ ಸದ್ ಐಡೆಂಟಿಟಿಗೆ ಏನು ತೊಗೊಂಡು ಹೇಳ್ತೀರಿ ಸರ್ ಅಂತಂದ್ರೆ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ಅಂತೇಳಿ ತೊಗೊಂಡಿರ್ತೀವಿ ನೋಡ್ರಿ. ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್, a scalar matrix is said to be, a scalar matrix is said to be ಏನಂತೀರಿ ಸರ್ ಇದಕ್ಕೆ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನೋ is said to be identity matrix, is said to be identity matrix if all its ಎಲ್ಲಾನು ಅಂತ ಹೇಳ್ತಾರಲ್ಲ, if all its diagonal, if all its ಇದೇ ಬಹಳ ಇಂಪಾರ್ಟೆಂಟ್ ಕಂಡೀಷನ್ ನೋಡಿ, all its diagonal elements ಎಷ್ಟು ಇರ್ಬೇಕ್ರಿ ಸರ್ ಅಂತ, ಆಲ್ ಇಟ್ಸ್ ಡಯಾಗ್ನಲ್ ಎಲಿಮೆಂಟ್ಸ್ ಈಕ್ವಲ್ ಟು ಎಷ್ಟು ಇರ್ಬೇಕ್ರಿ ಸರ್ ಅಂತ 1 ಅಂತೇಳಿ ಇರ್ಬೇಕು ನೋಡ್ರಿ. ನಂಬರ್ 1 ಅಂತೇಳಿ ಅಂದ್ರೆ ಒಂದಕ್ಕೆ ಈಕ್ವಲ್ ಇದ್ದು ಡಯಾಗ್ನಲ್ ಎಲಿಮೆಂಟ್ಸ್ಗಳು ಅಂತಂದ್ರೆ ದೆನ್ ದಟ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ವಾಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಥವಾ ಯೂನಿಟ್ ಮ್ಯಾಟ್ರಿಕ್ಸ್ ಅಂತೇಳಿ. ಸರ್ ಅದು ಹೆಂಗೆ ಡಿನೋಟ್ ಮಾಡ್ತೀರಂದ್ರೆ ಇಲ್ಲಿ ಬರ್ದಿವಲ್ಲ ಕ್ಯಾಪಿಟಲ್ ಐಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಹೆಂಗ್ರಿ ಸರ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಐಲಿ. ಓಕೆ, ಕ್ಯಾಪಿಟಲ್ ಐ ಅಂತೇಳಿ ಡಿನೋಟ್ ಮಾಡಿರ್ತೀವಿ. ಸರಿ ಸರ್, ಹಾಗಾದ್ರೆ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ರಿ ಇದಕ್ಕೆ, ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಫಾರ್ ದಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಂದ್ರೆ ಐ ಇಸ್ ಈಕ್ವಲ್ಸ್ ಟು ಸೊ 1 0 0 1. ಇಟ್ ಈಸ್ an example for identity matrix having order ಎಷ್ಟ್ರಿ ಸರ್ 2 by 2. ಇನ್ನೊಂದು 3 by 3 ದೊಂದು ಕನ್ಸಿಡರೇಷನ್ ಮಾಡ್ಕೋರಿ. ಸೊ I is equals to 1 0 0 0 1 0 0 0 1. ಓಕೆ, ಇದ್ರದ್ದು ಆರ್ಡರ್ ಎಷ್ಟು ಸರ್ 3 by 3.
ಸೊ ಇವತ್ತ ಏನೇನ್ ಡಿಸ್ಕಷನ್ ಮಾಡಿದೆವು ಅಂತ ಅನ್ನೋದು ಇಲ್ಲಿ ಹೈಲೈಟ್ಸ್ ಮಾಡ್ಕೆ ಬಿಟ್ಟಿರ್ತೀವಿ ನೋಡ್ರಿ. ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತೇಳಿ ಡಿಸ್ಕಷನ್ ಮಾಡಿದೆವು. ನೆಕ್ಸ್ಟ್ ಎಕ್ಸಾಂಪಲ್ಸ್ ಆಸ್ ವೆಲ್ ಆಸ್ ಜನರಲ್ ರಿಪ್ರೆಸೆಂಟೇಷನ್. ನೆಕ್ಸ್ಟ್ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಡಿಸ್ಕಷನ್ ಮಾಡಿದೆವು, ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ರೀ ಸರ್ ಅಂತಂದ್ರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಸೊ 100% 1 ಮಾರ್ಕ್ಸ್ ಫಿಕ್ಸ್ ಬೀಳಂತದ್ದು ಏನ್ ಡಿಸ್ಕಷನ್ ಮಾಡಿದೆವಪ್ಪ ಅಂದ್ರೆ ಟೈಪ್ಸ್ ಆಫ್ ಅ ಮೆಟ್ರೈಸಿಸ್ ಅಂತೇಳಿ, ಟೈಪ್ಸ್ ಆಫ್ ಅ ಮೆಟ್ರೈಸಿಸ್. ಸೊ ಈ ತರ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ನ ಇದು ಬೆಸ್ಟ್ ಅನಿಸ್ತಿತ್ತು ಅಂತಂದ್ರೆ ಎಲ್ಲರೂ ಕೋಚಿಂಗ್ ವಾಟ್ಸಪ್ ನಂಬರಿಗೆ 9108178476 ಏನಿದೆಯಲ್ಲ ಇದಕ್ಕೆ ನಿಮ್ಮ ಅನಿಸಿಕೆಗಳು, ಒಪಿನಿಯನ್, ಓಕೆ, ಕಮೆಂಟ್ಸ್ ಯು ಕ್ಯಾನ್ ಡೂ ಇಫ್ ಇಟ್ ಈಸ್ ಫ್ರೂಟ್ಫುಲ್, ಹೆಲ್ಪ್ಫುಲ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಇದೇ ತರನೇ ಮೋಸ್ಟ್ ಆಫ್ ದಿ ವಿಡಿಯೋಸ್ ಎಲ್ಲ ಸಬ್ಜೆಕ್ಟ್ಸ್ ಆಲ್ PCMB 4 PCMB ಎಲ್ಲ 4 ವಿಡಿಯೋ ಮಾಡಿ ನಮ್ಮ SPUC ಕೋಚಿಂಗ್ ಸೆಂಟರ್ದ ಏನು ಯೂಟ್ಯೂಬ್ ಇದೆಯಲ್ಲ, SPUC ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಒಳಗಡೆ ಅಪ್ಲೋಡ್ ಮಾಡಿರ್ತದೆ. ಸರ್ ಲೈವ್ ಕ್ಲಾಸ್ನೇ ತಗೊಂಡ್ ಬಿಡ್ರಲ್ಲ ಅಂತಂದ್ರೆ ಲೈವ್ ಕ್ಲಾಸ್ ತಗೋಕ ಸ್ವಲ್ಪ ಫ್ರೀ ಟೈಮ್ ಸಿಗ್ತಾ ಇಲ್ಲ, ಸಿಕ್ಕಾಗ ನೋಡೋಣ ಅಂತ. ಇರ್ಲಿಲ್ಲ ಅಂದ್ರೆ ನಮಗೆ ಫ್ರೀ ಟೈಮ್ ಸಿಕ್ಕಾಗ ಏನ್ ಮಾಡ್ತೈತಪ್ಪ ಅಂತಂದ್ರೆ ಈ ತರ ವಿಡಿಯೋಸ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿರ್ತದ. ಅದರದ ಲಿಂಕ್ ಸೊ ಪ್ರತಿ ಸಲ ಕಳ್ಸಕ್ ಆಗಂಗಿಲ್ಲ, ಅದ್ರ ಸಂಬಂಧ ನೀವೇನ್ ಮಾಡ್ಕೊಂಡ್ಬಿಟ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಅದಕ್ಕೇನು ಕಾಸ್ಟ್ ಇಲ್ಲ, ಓಕೆ, ಫ್ರೀ ಆಫ್ ಕಾಸ್ಟ್ ಒಳಗಡೆ. ನೆಕ್ಸ್ಟ್ ಏನ್ರಿ ಸರ್ ಸ್ಟಡಿ ಮಟೀರಿಯಲ್ ಅದು ಬೇಕಾಗಿದ್ದು ಅಂತಂದ್ರೆ ನಿಮಗೆ PDF ಫೈಲ್ ಅದು, ಸೊ ಇದಕ್ಕೆ ವಾಟ್ಸಪ್ಪಿಗೆ ಏನ್ ಮಾಡ್ರಿ ರಿಕ್ವೆಸ್ಟ್ ಕಳಿಸ್ರಿ, ಸೊ ಕಳಿಸ್ಕೊಡ್ತದೆ ಸ್ಟಡಿ ಮಟೀರಿಯಲ್. ಅದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂದ್ರೆ SPUC ಕೋಚಿಂಗ್ ಸೆಂಟರ್ದ ಟೆಲಿಗ್ರಾಮ್ ಚಾನಲ್ ಇದೆ, SPUC ಕೋಚಿಂಗ್ ಸೆಂಟರ್ದ ಟೆಲಿಗ್ರಾಮ್ ಚಾನಲ್, ಅದ್ರ ಲಿಂಕ್ ಬೇಕಾಗಿದ್ರು ಇದಕ್ಕೆ ವಾಟ್ಸಪ್ ಮಾಡ್ರಿ, ಅವಾಗೇನು ಲಿಂಕ್ ಕಳಿಸ್ಕೊಡ್ತದ, ಅಲ್ಲಿ ಜಾಯ್ನ್ ಆಗಿಬಿಟ್ಟು ಎಲ್ಲಾನು 2019 ಹಿಡಿದು ಅದು ಏನು ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಮಾಡಿತ್ತು, ಅಲ್ಲಿಂದ ಇಲ್ಲಿವರೆಗೂ ಮೆನಿ ಮೋರ್ PDFs ದೇ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಇನ್ ದಟ್, ಓಕೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಟೀರಿಯಲ್ನ ಯೂಸ್ ತಗೋಬಹುದು. ಸೊ ಐ ಥಿಂಕ್ it is the enough for the today's class. So in next class we shall see concern to the next equality of a matrices ಅಂತ ಹೇಳಿ ಬರ್ತದ, equality of a matrices ಅದನ್ನ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಸರ್ ಅಂತಂದ್ರೆ ಆಪರೇಷನ್ಸ್ ಅಂದ್ರೆ ಎಡಿಷನ್ ಆಗಿರ್ಬೋದು, ಓಕೆ, ಸಬ್ಟ್ರಾಕ್ಷನ್ ಆಗಿರ್ಬೋದು, ಮತ್ತೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್, ದಟ್ ಮೀನ್ಸ್ ಆಪರೇಷನ್ಸ್ ಆಫ್ ಅ matrices we shall discuss in a next class. So thank you for watching this video. Bye bye, see you in the next video.